Hello students, good morning. Good morning everyone. Welcome to live classes. Welcome to live classes. Very good morning. Yes, surely in this video I'm going to discuss relations and functions topic. Relation functions topic na discuss ಮಾಡ್ತೀನಿ. So ಅದರಲ್ಲಿರುವಂತಹ synopsis ನ ಫಸ್ಟ್ ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಂತೆ. Synopsis ಆದ ನಂತರ ಪ್ರಾಬ್ಲಮ್ಸ್, ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಅದಾದ ನಂತರ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ ಒಂದಾದ ನಂತರ. ಎಸ್ ಕೇಳಿ, ಇವತ್ತಿಂದ ನಾನು ಇವತ್ತೊಂದು ಹೊಸದು ಇದನ್ನ ಹೇಳ್ತೀನಿ. ನಮ್ಮ ಈಗ ನಾನೇನು ಇದನ್ನು ಫ್ರೀ ಕ್ರಾಶ್ ಕೋರ್ಸ್ ಅಂತ ಅಥವಾ ಫ್ರೀ KCET ಕ್ರಾಶ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದೀವಲ್ವಾ, ಅದರ ಸ್ಟ್ರಕ್ಚರ್ ಹೇಳ್ಬಿಡ್ತೀನಿ. ಸೊ ಟಾಪಿಕ್ ವೈಸ್ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಟಾಪಿಕ್ ಅಲ್ಲಿ ಸಿನಾಪ್ಸಿಸ್ ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಾದ ನಂತರ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್, ಅದಾದ ನಂತರ PYs ಕ್ಯೂಸ್, ಅದಾದ ನಂತರ ಒಂದು ಮಾಕ್ ಟೆಸ್ಟ್ ಚಾಪ್ಟರ್ ವೈಸ್ ಇರುತ್ತೆ. ಓಕೆ, ಸೊ ಯಾರ್ಯಾರಿಗೆ ಈಗ ಟೆಸ್ಟ್ ಬೇಕು ಅಂತ ಅನ್ಕೊಂಡಿದ್ರಲ್ವಾ, ಇದು ರೆಗ್ಯುಲರ್ ಆಗಿ ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ನಡೆಯುತ್ತೆ. ಈ ಚಾಪ್ಟರ್ ವೈಸ್ ಮಾಕ್ ಟೆಸ್ಟ್ ಬೇಕು ಅಂತ ಅನ್ನೋರು ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ, ಅದಕ್ಕೆ ಪರ್ಸನಲ್ ಆಗಿ ಮೆಸೇಜ್ ಅನ್ನ ಕಳಿಸಿ ಐ ವಾಂಟ್ ಟು ರಿಜಿಸ್ಟರ್ ಫಾರ್ ಯುವರ್ ಮಾಕ್ ಟೆಸ್ಟ್ ಅಂತ ಕಳಿಸಿದ್ರಿ ಅಂತ ಹೇಳಿದ್ರೆ ಸೊ ನಾನು 100% ರಿಜಿಸ್ಟರ್ ಮಾಡ್ತೀನಿ. ಇವತ್ತಿಂದ ಅದನ್ನ ಬೇರೆ ತರ ಕಂಡಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಲೈವ್ ಟೆಸ್ಟ್ ಅಲ್ಲಿ ಲೈವ್ ಟೆಸ್ಟ್ ಅಂತ ಬರ್ತಿದ್ವಲ್ವಾ, ಅದ್ರ ಬದಲಾಗಿ ಈಗ ಲೈವ್ ಟೆಸ್ಟ್ ಬದಲಾಗಿ ಏನ್ ಮಾಡ್ತೀನಿ, ಆ ಟೆಸ್ಟ್ ನ ಕಂಡಕ್ಟ್ ಮಾಡಿದ್ದನ್ನ ಸೊ ಸೊಲ್ಯೂಷನ್ಸ್ ನ ಇಲ್ಲಿ ಡಿಸ್ಕಸ್ ಮಾಡ್ತೀನಂತೆ. ಸೊ ಲೈವ್ ಅಲ್ಲಿ ಸೊಲ್ಯೂಷನ್ಸ್ ನ ಡಿಸ್ಕಸ್ ಮಾಡ್ತೀನಿ, ಬಟ್ ಟೆಸ್ಟ್ ಏನಿರುತ್ತೆ ಅಂದ್ರೆ ಸಪರೇಟ್ ಆಪ್ ಅಲ್ಲಿ ಇರುತ್ತೆ. ಸೊ ಫಾರ್ ದೋಸ್ ಹೂ ಆನ್ ದ ಟೆಸ್ಟ್ ಎವ್ರಿ ಟಾಪಿಕ್ ವೈಸ್ ಟೆಸ್ಟ್ ಇರುತ್ತೆ. ಸೊ ಬೆಸ್ಟ್ 20 ಕ್ವಶನ್ಸ್ ನ ಸೆಲೆಕ್ಟ್ ಮಾಡಿರ್ತೀನಿ ಟೆಸ್ಟ್ಗೋಸ್ಕರ. ಸುಮ್ಮನೆ ಯಾವ್ದಾದ್ರು ಕ್ವಶನ್ಸ್ ಗಳನ್ನ ಸೆಲೆಕ್ಟ್ ಮಾಡಿ ಒಂದು ಟೆಸ್ಟ್ ನ ನಡೆಸಬೇಕು ಅಂತಲ್ಲ. ಸೊ ಒಂದು ಬೆಸ್ಟ್ 20 ಕ್ವಶನ್ಸ್ ನ ಸೆಲೆಕ್ಟ್ ಮಾಡಿರ್ತೀನಿ. ಆ 20 ಕ್ವಶನ್ಸ್ ನ ಟೆಸ್ಟ್ ಆಗಿ ಕೊಟ್ಟಿರ್ತೀನಿ. ಆ ಟೆಸ್ಟ್ ನ ತಗೋಬೇಕಾದ್ರೆ ಅದನ್ನ ಸಪರೇಟ್ ಆಪ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಅದನ್ನ ಹೇಳಿದ್ನಲ್ವಾ, ಅದರ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ರಿಜಿಸ್ಟರ್ ಆಗ್ಬೇಕು ಅಂತಂದ್ರೆ ದಯವಿಟ್ಟು ನನಗೆ ಪರ್ಸನಲ್ ಆಗಿ ನಿಮ್ಮ ನೇಮ್ ಜೊತೆಗೆ ಸೊ ನನಗೆ ಈ ನಂಬರಿಗೆ ಮೆಸೇಜ್ ಕಳಿಸಿದ್ರಿ ಅಂತಂದ್ರೆ ನಾನು ನಿಮ್ಗೆ ಅದ್ರದ್ದು ID ಕಳಿಸ್ತೀನಂತೆ, ಅದಕ್ಕೆ ನೀವು ರಿಜಿಸ್ಟರ್ ಆಗಬಹುದು. ಇನ್ನ ಇದರ ಆಚೆಗೆ ಆ ಟೆಸ್ಟ್ ಮುಗಿದ ನಂತರ ನಿಮಗೆ ರಿಸಲ್ಟ್ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ. ಅದ್ರದ್ದು ಕೊನೆಗೆ ಏನಂತಂದ್ರೆ ಆ 20 ಕ್ವಶನ್ಸ್ ಏನು ಸೊಲ್ಯೂಷನ್ಸ್ ಇರುತ್ತಲ್ವ, ಅದ ಸೊಲ್ಯೂಷನ್ ತಂದು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಬಟ್ ಇವತ್ತಿನ ಈ ಟಾಪಿಕ್, ನಾನು ಮೊನ್ನೆ ಡಿಫರೆನ್ಷಿಯಬಿಲಿಟಿ ಕಂಪ್ಲೀಟ್ ಆಗಿತ್ತಲ್ವಾ, ಆ ಡಿಫರೆನ್ಷಿಯಬಿಲಿಟಿ ಟಾಪಿಕ್ ಟೆಸ್ಟ್ ನ ಮಾತ್ರ ಸಾರಿ ನಾನು ಇಲ್ಲಿ ಬರೆಯೋದು ಕಾಣಿಸ್ತಿಲ್ಲ ಅನ್ಸುತ್ತೆ. ಡಿಫರೆನ್ಷಿಯಬಿಲಿಟಿ ಟೆಸ್ಟ್ ಟಾಪಿಕ್ ನ ಇವತ್ತು ಲೈವ್ ಆಗಿ ಕಂಡಕ್ಟ್ ಮಾಡ್ತೀನಿ. ಇವತ್ತು ಒಂದು ಈ ಟೆಸ್ಟ್ ನ ಲೈವ್ ಆಗಿ ಕಂಡಕ್ಟ್ ಮಾಡ್ತೀನಿ. ಇದರ ಆಚೆಗೆ ನಾನು ಕಂಡಕ್ಟ್ ಮಾಡುವಂತ ಎಲ್ಲಾ ಟೆಸ್ಟ್ ಗಳು ಬೇರೆ ಆಪ್ ಅಲ್ಲಿ ಇರ್ತವೆ. ಸೊ ಆ ಟೆಸ್ಟ್ ಗಳ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಜಸ್ಟ್ ನಾನು ಹೇಳಿದ ಪ್ರೊಸೀಜರ್ ನ ಫಾಲೋ ಮಾಡಿ. ಏನಂತಾರೆ, ಆ ನಂಬರ್ಗೆ ವಿತ್ ನಿಮ್ಮ ನೇಮ್, ಡೀಟೇಲ್ ನೇಮ್, ಸೊ ಫೋನ್ ನಂಬರ್ ಅಂತೂ ಒಂದು ಬಂದಿರುತ್ತೆ ಅಲ್ಲಿ, ನೋ ಪ್ರಾಬ್ಲಮ್. ಸೊ ನೇಮ್ ನ ಸೊ ಬರ್ದು ನಿಮ್ಗೆ ನಿಮ್ ಕಾಲೇಜ್ ಬೇಡ, ನೀವು ಯಾವ ಊರು ಏನು ಬೇಕಾಗಿಲ್ಲ. ಸೊ ವಿತ್ ಯುವರ್ ನೇಮ್ ನೀವು ನನ್ಗೆ ಕಳಿಸಿದ್ರಿ ಅಂತಂದ್ರೆ ನಾನು ನಿಮ್ಗೆ ಆ ಟೆಸ್ಟಿಗೆ ಸೊ ರಿಜಿಸ್ಟ್ರೇಷನ್ ಲಿಂಕ್ ನ ಕಳಿಸ್ತೀನಿ. ಸೊ ಆ ಲಿಂಕ್ ಮೇಲೆ ನೀವು ಸೊ ಟೆಸ್ಟ್ ಅಂದ್ರೆ ಎವ್ರಿ ಟಾಪಿಕ್ ಆದ ನಂತರ, ಪ್ರತಿ ಟಾಪಿಕ್ ಆದ ನಂತರ ನೀವು ಆ ಟೆಸ್ಟ್ ನ ಪರ್ಫಾರ್ಮ್ ಮಾಡ್ತಾ ಹೋಗ್ಬೋದು. ಸೊ ನಿಮ್ಮ ಪರ್ಫಾರ್ಮೆನ್ಸ್ ನ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಬರೀ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡೋದು ಅಥವಾ ಸಿನಾಪ್ಸಿಸ್ ನ ಕೇಳೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡೋದು ಯೂಸ್ ಆಗಲ್ಲ. ನೀನು ಆ ಟೆಸ್ಟ್ ನ ಅಟೆಂಡ್ ಮಾಡಿದ್ರೆ ಅಂದ್ರೆ ಏನೇನ್ ಮಿಸ್ಟೇಕ್ಸ್ ಇರುತ್ತೆ ಏನೇನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ಟೆಸ್ಟ್ ಮುಗಿದ ಮಾರನೇ ದಿನಾನೇ ಆ 20 ಕ್ವಶನ್ಸ್ ಏನ್ ಟೆಸ್ಟ್ ಅಂತ ಹೇಳ್ತೇನಲ್ವ, ಅದರದ್ದು ಸೊಲ್ಯೂಷನ್ಸ್ ನ ನಾನು ಇಲ್ಲಿ ಬಂದು ಡಿಸ್ಕಸ್ ಮಾಡ್ತೀನಿ, ಲೈವ್ ಕ್ಲಾಸ್ ಅಲ್ಲಿ ಬಂದು ಡಿಸ್ಕಸ್ ಮಾಡ್ತೀನಿ. ಸೊ ಒಂದು ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಸಿನಾಪ್ಸಿಸ್, ಈ ತರ ಎಕ್ಸಾಂಪಲ್ PYQs ಅಂತ ಸಾಲ್ವ್ ಮಾಡ್ತಿರುವಂತ ಒಂದು ಚಾನಲ್ ನಂದೆ. ಸೊ ಬೇರೆ ಚಾನಲ್ಗಳು ಇದಾವೋ ಇಲ್ವೋ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ನಾನು ಸರ್ಚ್ ಮಾಡಿದಾಗ ಈ ತರ ಒಂದು ಸ್ಟ್ರಕ್ಚರ್ ಬೇಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಸಿಕ್ಕಿಲ್ಲ. ಸೊ ಸಿಕ್ಕರೆ ಖುಷಿ, ತೊಂದರೆ ಇಲ್ಲ. ಸೊ ಬಟ್ ಜಸ್ಟ್ ಫಾಲೋ ಮಾಡಿ ಕಂಪ್ಲೀಟ್ ಈ ಕ್ರಾಶ್ ಕೋರ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಅರ್ಥ ಆಗ್ತಿದೆನಾ? ಚಾಪ್ಟರ್ ವೈಸ್ ಮಾಕ್ ಟೆಸ್ಟ್ ಗಳಿಗೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್, ಈ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಎಸ್, ವಿದೌಟ್ ಲೇಟ್ ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಗಳಿಗೆ ಹೋಗ್ತೀನಿ. ಎಸ್, ಏನಿದೆ ನೋಡಿ, ರಿಲೇಷನ್ಸ್ ಗೊತ್ತಾಗಬೇಕು ಅಂತಂದ್ರೆ ನಮಗೆ ಅದಕ್ಕಿಂತ ಮುಂಚೆ ಆರ್ಡರ್ಡ್ ಪೇರ್ ಮತ್ತೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು. Okay, yes, if a pair of elements is listed in a specific manner, then it is called as an ordered pair. Ordered pair ಅಂತಂದ್ರೆ ಒಂದು ಪೇರ್ ಆಫ್ ಎಲಿಮೆಂಟ್ಸ್ ನ ಲಿಸ್ಟ್ ಮಾಡ್ತೀವಿ ಇನ್ ಓಪನ್ ಬ್ರಾಕೆಟ್.
ಓಪನ್ ಬ್ರಾಕೆಟ್ ಅಲ್ಲಿ ಲಿಸ್ಟ್ ಮಾಡ್ತೀವಿ. ಸೊ ಎ ಕಮ ಬಿ ಅಂತ. ಸೊ ದಿಸ್ ಎ ಬಿಲಾಂಗ್ಸ್ ಟು ಫಸ್ಟ್ ಸೆಟ್ ಎ ಅಂತ, ಬಿ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್ ಬಿ ಅಂತ. ಅದಾಗ್ತೀನ ಒಂದ್ ಎರಡು ಪರ್ಟಿಕ್ಯುಲರ್ ಸೆಟ್ ಗಳಿಂದ ನಾನು ಒಂದೆರಡು ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ನ ಆರ್ಡರ್ ಮಾಡ್ತೀನಿ, ಅವನ್ನ ಅರೇಂಜ್ ಮಾಡ್ತೀನಿ ಒಂದು ಓಪನ್ ಬ್ರಾಕೆಟ್ ಅಲ್ಲಿ. ಅಂತದನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಡರ್ಡ್ ಪೇರ್ ಅಂತ ಕರಿತೀವಿ. And it is denoted by this symbol a comma b. Okay, in an ordered pair, so a is called as antecedent or first element and b is called as consequent or second element of the ordered pair. So a comma b ಅಲ್ಲಿ first element, a ನ first element ಅಂತ ಕರಿತೀವಿ, b ನ second element ಅಂತ ಕರಿತೀವಿ. This is very important, ಗೊತ್ತಿರಬೇಕು ಆರ್ಡರ್ ಪೇರ್ ಅಂತ ಹೇಳಿದ್ರೆ. ಯಾಕಂದ್ರೆ ಸಮ್ಟೈಮ್ಸ್ ಕ್ವಶನ್ ಕೇಳಿಬಿಡ್ತಾನೆ ಆರ್ಡರ್ ಪೇರ್ ಮೇಲೆ. ನಾನು ಒಂದಿಷ್ಟು ರಿಸಲ್ಟ್ ಗಳನ್ನ ಹೇಳ್ತೀನಿ, ಯಾವ ತರ ಕ್ವಶನ್ ನ ಕೇಳಬಹುದು ಅಂತ. ನಿಮ್ಮ NCERT ಬುಕ್ ಅಲ್ಲಿ ಇದಾವೆ ಆ ತರದ ಕ್ವಶನ್. ಓಕೆ, ಎಸ್. ಈಗ ಆರ್ಡರ್ ಪೇರ್ ಅಲ್ಲಿ ಎ ಕಮ ಬಿ ಅಂತ ಆರ್ಡರ್ ಪೇರ್ ಬರ್ದಿದ್ದೀನಿ ಅಂದ್ರೆ ದಿಸ್ ಫಸ್ಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ಫಸ್ಟ್ ಸೆಟ್ ಎ, ಸೆಕೆಂಡ್ ಎಲಿಮೆಂಟ್ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್ ಬಿ. ಸೊ ಟೂ ಆರ್ಡರ್ ಪೇರ್ಸ್ ಆರ್ ನೆವರ್ ಈಕ್ವಲ್. ಎ ಕಮ ಬಿ ಈಸ್ ನಾಟ್ ಈಕ್ವಲ್ ಟು ಸಿ ಕಮ ಡಿ. ಯಾವ್ದಾದ್ರು ಎರಡು ಆರ್ಡರ್ ಪೇರ್ ಈಕ್ವಲ್ ಆಗಿರಲ್ಲ. ಇಫ್ ದೇ ಆರ್ ಈಕ್ವಲ್, ಒಂದ್ ಕೇಸ್ ಅಲ್ಲಿ ಏನಾದ್ರು ಈಕ್ವಲ್ ಆದ್ರೆ, ಇಫ್ ಎ ಕಮ ಬಿ ಈಸ್ ಈಕ್ವಲ್ ಟು ಸಿ ಕಮ ಡಿ, then 100% A is equal to C, B is equal to D. ಇವು ಈಕ್ವಲ್ ಆಗಿದ್ರೆ ಮಾತ್ರ ಆರ್ಡರ್ ಪೇರ್ ಈಕ್ವಲ್ ಆಗ್ತವೆ, ಅದರ್ವೈಸ್ ಆರ್ಡರ್ ಪೇರ್ಸ್ ಆರ್ ನಾಟ್ ಈಕ್ವಲ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಕ್ವಶನ್ ಕೊಟ್ಬಿಡ್ತಾನೆ ಹಿಂಗೆ. ಸೊ ಏನಂತ, x plus 1 is equal to 2, that is equal to 3, y minus 2. Then what are the values of x and y ಅಂತ ಕೇಳ್ತಾನೆ. These two order pairs are equal ಅಂತ ಅವನೇ ಕೊಟ್ಟಿದ್ದಾನೆ. ಈಕ್ವಲ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ಅವ್ರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗಿರ್ಬೇಕು. ಅವ್ರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗಿರ್ಬೇಕು. ಆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆದ್ರೆ ಮಾತ್ರ ಸೊ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗಿರ್ಲಿಲ್ಲ ಅಂದ್ರೆ ಆರ್ಡರ್ ಪೇರ್ಸ್ ಗಳನ್ನ ಈಕ್ವಲ್ ಅಂತ ಹೇಳೋದಕ್ಕೆ ಬರಲ್ಲ. ಎಸ್, 100%. ಯಾರೋ ಒಂದು ಕ್ವಶನ್ ಕೇಳಿದರೆ, ಸೊ ನಾನು ಲೇಟ್ ಆಗಿ ನೋಡಿದೆ ಅದನ್ನ. ಸರ್ ವಿಲ್ ಕಂಪ್ಲೀಟ್ ಆಲ್ ದ ಕಾನ್ಸೆಪ್ಟ್ ಆಫ್ ಫಸ್ಟ್ PU ಅಂಡ್ ಸೆಕೆಂಡ್ PU ವಿದಿನ್ August 29. ಯಾ, ಶ್ಯೂರ್ಲಿ. ಬೇಕಾದ್ರೆ ಅದನ್ನ ಮುಂದಿನ ನಾನು ದಿನಗಳಲ್ಲಿ ನಿಮಗೆ ಕಂಪ್ಲೀಟ್ ಇದನ್ನೇ ಕೊಟ್ಬಿಡ್ತೀನಿ, ಯಾವ್ಯಾವ ಇದರಲ್ಲಿ ಏನೇನು ಯಾವ್ಯಾವ ತರದ ಕ್ಲಾಸ್ ನಡೆಯುತ್ತೆ ಅಂತ. ಬಟ್ 100%. ಸೊ ಐ ಹ್ಯಾವ್ ದಟ್ ಟಾರ್ಗೆಟ್. ನನಗೂ ಟಾರ್ಗೆಟ್ ಇದೆ, ಸೊ ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅಂತ. ಡೋಂಟ್ ವರಿ, ಸೊ ಮುಗಿಸ್ತೀವಿ. ಸೊ ಅದನ್ನೇ ಹೇಳಿದ್ನಲ್ವಾ, ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಬೇಕಾಗಿತ್ತು ಅಂತ ಜಸ್ಟ್ ಕಾಂಟ್ಯಾಕ್ಟ್ ದಟ್ ನಂಬರ್. ಸೊ ಐ ಹ್ಯಾವ್ ದಟ್ ಏಮ್ ಟು ಫಿನಿಶ್ ಆಲ್ ದ ಸಿಲೆಬಸ್. ನನ್ಗೆ ಕಂಪ್ಲೀಟ್ ಸಿಲೆಬಸ್ ನ ಮುಗಿಸ್ಬೇಕಂತ ಇದೆ. ನಾನು ಸ್ಟ್ರಕ್ಚರ್ನ ಹೇಳಿದ್ದೀನಿ. ಫಸ್ಟ್ ಸಿನಾಪ್ಸಿಸ್ ಎಕ್ಸಾಂಪಲ್ ಬುಕ್, ಕ್ವಶನ್ಸ್, PYQs ಅಂಡ್ 20 ಬೆಸ್ಟ್ ಕ್ವಶನ್ಸ್. ಅಂದ್ರೆ ಒಂದು ಬೆಸ್ಟ್ ಕ್ವಶನ್ಸ್ ಅಂತಾರೆ ಆಲ್ಮೋಸ್ಟ್ ನಿಮಗೆ ಪ್ರೀವಿಯಸ್ ಇಯರ್ ಅಲ್ಲಿ ಇಲ್ಲಿ ಎಲ್ಲಾನು ಕಲೆಕ್ಟ್ ಮಾಡಿದ್ದು. ಸೊ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಈ ತರದ್ ಬರ್ಬೋದು ಅಂತ. ಅವೇ ಕ್ವಶನ್ಸ್ ಬರ್ತವೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ, ಅವೇ ಕ್ವಶನ್ಸ್ ಬರ್ತವೆ ಅಂತ ಗ್ಯಾರಂಟಿ ಕೊಡಲ್ಲ. ಬಟ್ ಒಂದು ಸ್ವಲ್ಪ ಅದ್ರ ಬಗ್ಗೆ ಆ ಕ್ವಶನ್ಸ್ ಗಳ ಮೇಲೆ ಸ್ಟಡಿ ಮಾಡಿ, ಎಲ್ಲಾ ತರದ್ದು ಪ್ರೀವಿಯಸ್ ಇಯರ್ ಟ್ರೆಂಡ್ ನ ನೋಡಿ, ಒಂದಿಷ್ಟು ಬುಕ್ಸ್ ಗಳನ್ನ ಇದನ್ನ ರೆಫರ್ ಮಾಡ್ಕೊಂಡು ಆ ಕ್ವಶನ್ಸ್ ಗಳನ್ನ ಕೊಟ್ಟಿರ್ತೀನಿ. ಆ 20 ಕ್ವಶನ್ಸ್ ಗಳು ಮಾತ್ರ ಬೆಸ್ಟ್ ಕ್ವಶನ್ಸ್ ಇರ್ತವೆ. ಅದರ ಆಚೆಗೆ ನೀವು ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ವರ್ಕ್ ಮಾಡಬೇಕು, ನಾನು ಇನ್ನೂ ಹೆಂಗೆ ಸೊ ಇದ್ರ ಬಗ್ಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಏನಾದ್ರು ಜಾಸ್ತಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು, ವರ್ಕ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ರಿ ಅಂತಾರೆ, ಜಸ್ಟ್ ನಾನು ಹೇಳ್ದಂಗೆ ನಾನು ಕಾಂಟ್ಯಾಕ್ಟ್ ಮಾಡಿ. ಸೊ ಕಂಟಿನ್ಯೂಸ್ ಆಗಿ ನೀವು ಏನಾದ್ರು ಟಚ್ ಅಲ್ಲಿ ಇದ್ರಿ ಅಂತಾರೆ, ಐ ವಿಲ್ ಹೆಲ್ಪ್ ಯು ಶ್ಯೂರ್ಲಿ. ಓಕೆ, ಎಸ್. ಎಸ್, ದಿಸ್ ಇಸ್ ಫಸ್ಟ್ ಆರ್ಡರ್ ಪೇರ್ ಈಕ್ವಲ್ ಆಗಿರುತ್ತೆ. ಸೆಕೆಂಡ್ ಆರ್ಡರ್ ಪೇರ್ ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಈಕ್ವಲ್ ಆಗಿರುತ್ತೆ. ಫಸ್ಟ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಸೆಕೆಂಡ್ ಎಲಿಮೆಂಟ್. ಈಗ x plus 1 is equal to 3 ಆದ್ರೆ x is equal to ಏನಾಗುತ್ತೆ, ಸೊ 2 ಆಗುತ್ತೆ. y minus 2 is equal to 2 ಆದ್ರೆ -2 ಆ ಕಡೆ ಶಿಫ್ಟ್ ಆಯ್ತು ಅಂದ್ರೆ ಈಗ ಏನಾಗಿರುತ್ತೆ, ಅದು y minus 2 is equal to 2. ಸೊ y is equal to ಏನಾಗ್ಬಿಡುತ್ತೆ, 4 ಆಗಿಬಿಡುತ್ತೆ. y is equal to 4 ಆಗುತ್ತೆ. ಇಲ್ಲಿ x is equal to 3 ಆಗುತ್ತೆ. ಈ ತರದ ಕ್ವಶನ್ಸ್ ಗಳನ್ನ ಕೇಳಬಹುದು. ಆರ್ಡರ್ ಪೇರ್, 2 ಆರ್ಡರ್ ಪೇರ್ಸ್ ಈಕ್ವಲ್ ಆಗಬೇಕಾದ್ರೆ ದೇರ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಈಕ್ವಲ್. ಅವರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಾಗಲೇಬೇಕು, ಈಕ್ವಲ್ ಆಗಲೇಬೇಕು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ದ ಸೆಟ್ ಆಫ್ ಆಲ್ ಆರ್ಡರ್ ಪೇರ್ಸ್. ಇದು ಕಾರ್ಟೇಶನ್ ಪ್ರಾಡಕ್ಟ್ ಬರುತ್ತೆ. ಕಾರ್ಟೇಶನ್ ಪ್ರಾಡಕ್ಟ್ ಅನ್ನುವಂತ ಕಾನ್ಸೆಪ್ಟ್. ದ ಸೆಟ್ ಆಫ್ ಆಲ್ ಆರ್ಡರ್ ಪೇರ್ಸ್ A, B, where A belongs to set A and B belongs to set B is called as Cartesian product of the sets A and B. A and B ಅಂದ್ರೆ ಕಾರ್ಟೇಶನ್ ಪ್ರಾಡಕ್ಟ್ ನ ಡಿಫೈನ್ ಮಾಡ್ತೀನಿ. ಕಾರ್ಟೇಶನ್ ಪ್ರಾಡಕ್ಟ್ ನ ಡಿಫೈನ್ ಮಾಡಿದಾಗ ಏನಂತ ಹೇಳಿದೀನಿ, ಸೆಟ್ ಆಫ್ ಆಲ್ ಆರ್ಡರ್ ಪೇರ್ಸ್ A, B. Set of all order pairs A, B. So A belongs to set A and B belongs to set B. ಅದನ್ನ ನಾವು ಕಾರ್ಟೇಶನ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೆಟ್ ನೊಟೇಶನ್ ಅಲ್ಲಿ ಡಿನೋಟ್ ಮಾಡೋದಾದ್ರೆ A cross B is equal to set of all order pairs A, B that A belongs to set A and B belongs to set B ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನ ಕೊಟ್ಬಿಡ್ತೀನಿ ನಾನು. A is equal to 1, 2 ಆಗಿತ್ತು. ಸೊ B is equal to 3, 4 ಆಗಿದೆ ಅಂತಂದ್ರೆ, if B is equal to 3, 4, then what is A cross B? A cross B ಏನಾಗಿರುತ್ತೆ ನೋಡಿ. ಸೊ A cross B ನ ನಾವೇನಂತ ಬರೀಬಹುದು,
A cross B is equal to 1, 3 ordered pair 1, 3. ಈ 1 ಮತ್ತೆ ಯಾವ್ದಕ್ಕೆ ಕನೆಕ್ಟ್ ಆಗ್ಬೋದು 4 ಗೆ ಕನೆಕ್ಟ್ ಆಗ್ಬೋದು 1, 4. Next 2 is related to or 2, 3 is another ordered pair 2, 4 is another ordered pair. ಇವು 4 ಆರ್ಡರ್ ಪೇರ್ಸ್ ನ ಬಿಟ್ಟು ಮತ್ತೆ ಬೇರೆ ತರದ ಆರ್ಡರ್ ಪೇರ್ಸ್ ಗಳನ್ನ ನನಗೆ ಸೊ ಲಿಸ್ಟ್ ಮಾಡೋದಕ್ಕೆ ಆಗಲ್ಲ ಇವೆರಡು ಸೆಟ್ ಇಂದ. ಸೊ ಸೆಟ್ ಎ ದಲ್ಲಿ 2 ಎಲಿಮೆಂಟ್ಸ್ ಇದ್ದು ಸೆಟ್ ಬಿ ದಲ್ಲಿ 2 ಎಲಿಮೆಂಟ್ಸ್ ಇದ್ದು ಸೊ ಎ ಕ್ರಾಸ್ ಬಿ ಅಲ್ಲಿ ಟೋಟಲ್ ನನಗೆ ಎಷ್ಟು ಎಲಿಮೆಂಟ್ಸ್ ಸಿಕ್ತು 4 ಎಲಿಮೆಂಟ್ಸ್ ಸಿಕ್ತು. ಇದು ಎಲ್ಲಾ ಆರ್ಡರ್ ಪೇರ್ಸ್ ಪಾಸಿಬಲ್ ಆರ್ಡರ್ ಪೇರ್ಸ್ ಗಳನ್ನ ಲಿಸ್ಟ್ ಮಾಡಿದೀನಿ. ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಬಂದ್ರಿ ಅಂದ್ರೆ ಫಸ್ಟ್ ಎಲಿಮೆಂಟ್ ಫಸ್ಟ್ ಸೆಟ್ ಅಲ್ಲಿ ಇರುವಂತದನ್ನೇ ಕನ್ಸಿಡರ್ ಮಾಡಿದೀನಿ, ಸೆಕೆಂಡ್ ಎಲಿಮೆಂಟ್ ಅನ್ನ ಸೆಕೆಂಡ್ ಎಲಿಮೆಂಟ್ ಅಲ್ಲಿ ಇರುವಂತದನ್ನೇ ಕನ್ಸಿಡರ್ ಮಾಡಿದೀನಿ. ಓಕೆ ಎಸ್, ಇದು ಈ ತರ ಎ ಕ್ರಾಸ್ ಬಿ ನ ಬರೆಯುವಂತದ್ದು. ಬಿ ಕ್ರಾಸ್ ಎ ಬರಿಬೇಕು ಅಂದ್ರೆ ಫಸ್ಟ್ ಸೆಟ್ ಬಿ ಆಗಿರುತ್ತೆ. ಎ ಕ್ರಾಸ್ ಬಿ ಆಯ್ತಲ್ವಾ. ಇಫ್ ಯು ವಾಂಟ್ ಬಿ ಕ್ರಾಸ್ ಎ, ಸೊ ಫಸ್ಟ್ ಸೆಟ್ ಏನಾಗಿತ್ತು ಬಿ ಆಗಿತ್ತು. ಈಗ ಫಸ್ಟ್ ಎಲಿಮೆಂಟ್ ಏನಾದ್ರು ನಿನ್ಗೆ ಬರಬೇಕು ಅಂತಾರೆ ಫಸ್ಟ್ ಎಲಿಮೆಂಟ್ ಶುಡ್ ಕಮ್ ಫ್ರಮ್ ಫಸ್ಟ್ ಎಲಿಮೆಂಟ್. ಸಾರಿ, ಫಸ್ಟ್ ಸೆಟ್ ಅಂದ್ರೆ ಬಿ, ಬಿ ಇಂದ ಬರ್ಬೇಕು ಫಸ್ಟ್ ಎಲಿಮೆಂಟ್. ಈಗ ಅದನ್ನು ಬಿ ಕ್ರಾಸ್ ಏನು ಬರೆದು ಬಿಡೋಣ ನೋಡಿ. ಬಿ ಕ್ರಾಸ್ ಎ ವಿಲ್ ಬಿಕಮ್, ಎಸ್ ಫಸ್ಟ್ ಎಲಿಮೆಂಟ್ ಯಾವ್ದಿತ್ತು 3 ಇತ್ತು, 3 ನ 1 ಜೊತೆಗೆ ರಿಲೇಟ್ ಮಾಡೋಣ 3, 1. ನೆಕ್ಸ್ಟ್ ಅದೇ 3 ನ 2 ಜೊತೆಗೆ ರಿಲೇಟ್ ಮಾಡೋಣ 3, 2. ನೆಕ್ಸ್ಟ್ 4 ನ 1 ಜೊತೆಗೆ 4, 1. ಓಕೆ, ನೆಕ್ಸ್ಟ್ 4 ನ 2 ಜೊತೆಗೆ 4, 2. ಸಿ ಹೌ ದಿಸ್ ಇಸ್ ಬಿ ಕ್ರಾಸ್ ಎ. ನೀವು ಅಬ್ಸರ್ವ್ ಮಾಡಿ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಏನಾದ್ರು ಬಿ ಕ್ರಾಸ್ ಎ ಆಯ್ತಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಏನಾಗಿದೆ ಇಲ್ಲಿ ಬಿ ಕ್ರಾಸ್ ಎ ಆಗಿಲ್ಲ. ಇಲ್ಲಿ ಇದೆ ನೋಡಿ ಪಾಯಿಂಟ್. ಎ ಕ್ರಾಸ್ ಬಿ ನೆವರ್ ಈಕ್ವಲ್ ಟು ಬಿ ಕ್ರಾಸ್ ಎ. ಒಂದ್ ವೇಳೆ ಈಕ್ವಲ್ ಆಗಿದೆ ಅಂತಾರೆ, ಈಕ್ವಲ್ ಆದಂತ ಕೇಸಲ್ಲಿ ಯಾವಾಗ್ಲೂ ಏನಾಗಿರುತ್ತೆ ಎ ಅನ್ನೋ ಸೆಟ್ ಬಿ ಈಕ್ವಲ್ ಆಗಿರುತ್ತೆ. ಅಂದ್ರೆ ಎರಡು ಸೆಟ್ ಗಳು ಸೇಮ್ ಆಗಿರ್ಬೇಕು. ಎರಡು ಸೆಟ್ ಗಳು ಸೇಮ್ ಆಗಿರ್ಬೇಕು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಸೇಮ್ ಸೆಟ್. ಎ ಇಸ್ ಈಕ್ವಲ್ ಅಂದ್ರೆ ಎ ಸೆಟ್ ಅನ್ನೇ ಕನ್ಸಿಡರ್ ಮಾಡಿದಂಗೆ ನಾವು. ಅರ್ಥ ಆಗ್ತೀರಾ? ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಬಿ ಕ್ರಾಸ್ ಎ ಆಗಬೇಕು ಅಂತಾರೆ ಇಟ್ ಶುಡ್ ಬಿ ಅಂದ್ರೆ ಮೀನ್ಸ್ ಎ ಶುಡ್ ಬಿ ಈಕ್ವಲ್ ಟು ಬಿ. ಎ ಅನ್ನೋದು ಬಿ ಈಕ್ವಲ್ ಆಗಿರ್ಲೇಬೇಕು, ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಎ ಕ್ರಾಸ್ ಬಿ ನೆವರ್ ಈಕ್ವಲ್ ಟು ಬಿ ಕ್ರಾಸ್ ಎ. ಮಲ್ಟಿಪ್ಲಿಕೇಶನ್ ಅಲ್ಲಿ ಆಗುತ್ತೆ, ಬಟ್ ಇದು ಕಾರ್ಟೇಶನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ಅಂತ ಬಂದಾಗ ಈಕ್ವಲ್ ಆಗಲ್ಲ. ಆರ್ಡರ್ ಪೇರ್ ಅಲ್ಲೂ ಈಕ್ವಲ್ ಆಗ್ಬೇಕು ಅಂತಾರೆ ಎಲಿಮೆಂಟ್ಸ್ ಈಕ್ವಲ್ ಆಗಬೇಕು. ಹಂಗೆ ಕಾರ್ಟೇಶನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಈಕ್ವಲ್ ಆಗ್ಬೇಕಾದ್ರೆ ಅವೆರಡು ಸೆಟ್ ಏನಾಗಿರ್ಬೇಕು ಈಕ್ವಲ್ ಆಗಬೇಕು, ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ ಎಸ್. ಇನ್ನ ಈಗ ನಾನು ಹೇಳಿದೆ ಇಲ್ಲಿ ಎನ್ ಆಫ್ ಎ ಅಲ್ಲಿ 2 ಎಲಿಮೆಂಟ್ಸ್ ಇದೆ, ಎನ್ ಆಫ್ ಬಿ ಅಲ್ಲಿ 2 ಎಲಿಮೆಂಟ್ಸ್ ಇದೆ. 2 ಕ್ರಾಸ್ 2 ಅಂದ್ರೆ 2 ಇಂಟು 2. ಸೊ ಟೋಟಲ್ ಎಲಿಮೆಂಟ್ಸ್ ಎಷ್ಟು? ಅದು 4 ಎಲಿಮೆಂಟ್ಸ್ ಅದು. ಸೊ ಎ ಕ್ರಾಸ್ ಬಿ ಅಲ್ಲಿ ಟೋಟಲ್ ಎಲಿಮೆಂಟ್ಸ್ ಎಷ್ಟು ಸಿಕ್ಕು ನನಗೆ? 4 ಎಲಿಮೆಂಟ್ಸ್ ಸಿಕ್ಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಂ, ಅದನ್ನೇ ಜನರಲ್ ಆಗಿ ತಗೊಂಡಿದ್ದೀನಿ. ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎನ್, ದೆನ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕ್ರಾಸ್ ಬಿ ಈಸ್ ಎಂ ಇಂಟು ಎನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಪ್ಲೀಸ್, ಓಕೆ, ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಂ ಅಂಡ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎನ್, ದೆನ್ ಎ ಕ್ರಾಸ್ ಬಿ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕ್ರಾಸ್ ಬಿ ಇಸ್ ಎಂ ಎನ್. ಇನ್ನೊಂದು ಕ್ವಶನ್ ಬರುತ್ತೆ ಏನಂತ ಅಂದ್ರೆ, ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಂ, ಒಂದ್ ವೇಳೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಂ ಆದ್ರೆ, ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಂ, ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕ್ರಾಸ್ ಎ. ಎ ಕ್ರಾಸ್ ಎ ಏನಾಗುತ್ತೆ? ಎ ಕ್ರಾಸ್ ಎ ಏನಾಗುತ್ತೆ? ಎ ದಲ್ಲಿ ಎಂ ಎಲಿಮೆಂಟ್ಸ್ ಇದ್ದು, ಎ ದಲ್ಲಿ ಎಂ ಎಲಿಮೆಂಟ್ಸ್ ಇದ್ದು, ಎಂ ಇಂಟು ಎಂ ಇಸ್ ಎಂ ಸ್ಕ್ವೇರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವೆರಡು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಸೊ ಮುಂದೆ ಕ್ವಶನ್ಸ್ ಗಳಲ್ಲಿ ಬಂದಾಗ ಹೆಂಗ್ ಯೂಸ್ ಆಗಿರ್ತವೆ ಅಂತ ಗೊತ್ತಾಗುತ್ತೆ. ಸೊ ಡೋಂಟ್ ವರಿ. ಎ ಕ್ರಾಸ್ ಎ, ಎ ಅಲ್ಲಿ ಎಂ ಎಲಿಮೆಂಟ್ಸ್, ಎ ಅಲ್ಲಿ ಎಂ ಎಲಿಮೆಂಟ್ಸ್ ಇದ್ದು ಅಂದ್ರೆ ಎ ಕ್ರಾಸ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ? ಎಂ ಸ್ಕ್ವೇರ್ ಅನ್ನೋ ಎಲಿಮೆಂಟ್ಸ್ ಇರ್ತವೆ. ಇದನ್ನ ನಾನು ಸೊ ರಿಲೇಷನ್ಸ್, ನಂಬರ್ ಆಫ್ ರಿಲೇಷನ್ಸ್ ಗಳು ಬಂದಾಗ ಮತ್ತೆ ರಿವೈಸ್ ಮಾಡ್ತೀನಿ, ಬೇಕಾಗುತ್ತೆ ಅದು. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಕಾರ್ಟೇಶನ್ ಪ್ರಾಡಕ್ಟ್ ಅಂಡ್ ಆರ್ಡರ್ ಪೇರ್. ನೆಕ್ಸ್ಟ್ ಕಾನ್ಸೆಪ್ಟ್ ಬರುವಂತದ್ದೇ ರಿಲೇಷನ್. ಈಗ ನಾವು ರಿಲೇಷನ್ ನ ಡಿಫೈನ್ ಮಾಡ್ತೀವಿ. ರಿಲೇಷನ್ ಡಿಫೈನ್ ಆಗಬೇಕು ಅಂದ್ರೆ ಅದು ಗೊತ್ತಿರಲೇಬೇಕು. ಓಕೆ ಎಸ್. ಏನದು ರಿಲೇಷನ್ ಅಂತ ಅಂದ್ರೆ, ರಿಲೇಷನ್ ಅಂದ್ರೆ ಏನಂತ ಇದೆ ನಾವು. ಎಸ್, ಲೆಟ್ set A and set B be two non-empty sets, then every subset of A cross B. Then every subset of A cross B defines a relation from set A to set B. So ಏನದು ರಿಲೇಷನ್ ಆಗಬೇಕು ಅಂತಾರೆ. ನಾವು A cross B ಫೈಂಡ್ ಔಟ್ ಮಾಡೋದು ಗೊತ್ತಾಗಿದೆ ಅಲ್ವಾ ಇವಾಗ. We know how to define A cross B. ಈಗ A cross B ಗೆ ಇರಬಹುದಾದಂತ ಎಲ್ಲಾ ಪಾಸಿಬಲ್ ಸಬ್ಸೆಟ್ಗಳನ್ನ, ಆಲ್ ಪಾಸಿಬಲ್ ಸಬ್ಸೆಟ್ಸ್ ಆಫ್ A cross B. ಎ ಕ್ರಾಸ್ ಬಿಗೆ ಎಷ್ಟು ಪಾಸಿಬಲ್ ಸಬ್ಸೆಟ್ಸ್ ಗಳನ್ನ ನೀನು ಕ್ರಿಯೇಟ್ ಮಾಡಬಹುದಲ್ಲ, ಆ ಪ್ರತಿ ಸಬ್ಸೆಟ್ ಅನ್ನು ಕೂಡ ನಾವೇನಂತ ಕರಿತೀವಿ? ರಿಲೇಷನ್ ಅಂತ ಕರಿತೀವಿ. ಪ್ರತಿ ಸಬ್ಸೆಟ್ ಅನ್ನು ಕೂಡ ಏನಂತ ಕರಿತೀವಿ? ರಿಲೇಷನ್ ಅಂತ ಕರಿತೀವಿ.
Yes, every relation from A to B is subset of A cross B. ಹಂಗಾರೆ R ಅನ್ನ ನಾನು ಏನಂತ ಬರೀಬಹುದು? R is subset of A cross B. R is subset of A cross B. ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ ಅನ್ನು ಫೈಂಡ್ ಔಟ್ ಮಾಡುವಂತದ್ದು ಒಂದು ಫಾರ್ಮುಲಾ ಗೊತ್ತಿದೆ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್. ನಂಬರ್ ಆಫ್ ಸಬ್ಸೆಟ್ಸ್. ಸೊ ಸೆಟ್ಸ್ ಅಲ್ಲಿ ಇದು ಫಾರ್ಮುಲಾ ಬರುತ್ತೆ. ನಂಬರ್ ಆಫ್ ಸಬ್ಸೆಟ್ಸ್. ಇಫ್ ಸೆಟ್ A is equal to ಅಂದ್ರೆ n of A is equal to m ಆದ್ರೆ ಸೆಟ್ A ದಲ್ಲಿ m ಎಲಿಮೆಂಟ್ಸ್ ಇದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಇನ್ A is 2 power m ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನ ಪಾಯಿಂಟ್. ಈಗ ನಾನು ಇದನ್ನೇ ಏನಂತ ಕಂಟಿನ್ಯೂ ಮಾಡ್ತೀನಿ. ಸೆಟ್ A ದಲ್ಲಿ m ಎಲಿಮೆಂಟ್ಸ್ ಇದ್ರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಿತ್ತು? 2 power m ಇತ್ತು. ಈಗ n ಆಫ್ A ಅಂದ್ರೆ m ಇದೆ, n ಆಫ್ B ಅಂದ್ರೆ n ಇದೆ. Then n of A cross B ಏನಾಗುತ್ತೆ? Number of elements present in A cross B is m into n. n of A cross B is m into n. ಈಗ number of elements present in A cross B ಅನ್ನೋದು m into n ಆಯ್ತಲ್ವಾ? ಈಗ ನನಗೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಾಗುತ್ತೆ? ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B. A cross B ಗೆ ಇರಬಹುದಾದಂತ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಾಗ್ತವೆ? 2 power mn. Number of subsets is equal to 2 power mn. ಬಟ್ ನಾನು ಏನಂತ ಹೇಳಿದೀನಿ? A ಕ್ರಾಸ್ B ಗೆ ಇರಬಹುದಾದಂತಹ ಪ್ರತಿ ಸಬ್ಸೆಟ್ ರಿಲೇಷನ್ ಅಂತ ಹೇಳಿದೀನಿ. ಸೊ ಹಂಗಾರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಾಗಿದಾವೆ? 2 power mn ಆಗಿದಾವೆ. ಹಂಗಾರೆ ಆ ಎಲ್ಲಾ ಸಬ್ಸೆಟ್ಸ್ ಗಳು ಏನಾಗ್ತವೆ? ರಿಲೇಷನ್ಸ್ ಗಳಾಗ್ತವೆ. ಅಂದ್ರೆ ಮೀನಿಂಗ್ ಏನಿದು? ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಈಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್. ಏನಾಗಿರುತ್ತೆ? ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಆಗಿರುತ್ತೆ. So 2 power mn will give total number of relations from set A to set B. Set A ಇಂದ set B ಗೆ ನಿಮಗೆ total number of relations ಗಳನ್ನ ಕೊಡುತ್ತೆ. This is very 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 important. Total number of relations. ಇದರ ಮೇಲೆ ಒಂದಿಷ್ಟು ಕ್ವೆಶ್ಚನ್ಸ್ ಕೇಳಿದಾನೆ. Number of subsets number of subset is nothing but number of relations. ಈಗ ಒಂದ್ ವೇಳೆ ಕ್ವೆಶ್ಚನ್ ನ ಈ ತರ ಟ್ವಿಸ್ಟ್ ಮಾಡ್ತೇನೆ. R is a relation from set A to set B ಇದ್ದಾಗ, R is relation from set A to set B ಇದ್ದಾಗ R is subset of ಏನಾಗಿತ್ತು? A cross B ಆಗಿತ್ತು. R is subset of A cross B ಆಗಿತ್ತು. ಈಗ R is relation from set A to set A ಆಗಿತ್ತು ಅಂದ್ರೆ set A to set A ಆಗಿತ್ತು ಅಂದ್ರೆ ಏನಾಗಬೇಕದ? R is subset of A cross A ಆಗಬೇಕು. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಲೇಷನ್ ಡಿಫೈನ್ಡ್ ಆನ್ ಸೆಟ್ A ಅಂತ ಕರಿತೀವಿ. ರಿಲೇಷನ್ ಡಿಫೈನ್ಡ್ ಆನ್ A ಅಂತ ಕರಿತೀವಿ. ರಿಲೇಷನ್ ಡಿಫೈನ್ಡ್ ಆನ್ ಸೆಟ್ A ಅಂತ ಕರಿತೀವಿ. ಈಗ A ದಲ್ಲಿ ಏನಾದ್ರೂ ಸೆಟ್ A ದಲ್ಲಿ n ಆಫ್ A is equal to m ಆದ್ರೆ then total number of relations defined on set A is nothing but 2 power m square. ಯಾಕೆ m into m ಅಂತ ಬರಿತೀವಿ? That is m square. 2 power m square. This is very important. ನಾನು ಈಗ ಇಲ್ಲಿ ನಂಬರ್ ಆಫ್ ರಿಲೇಷನ್ಸ್ ಗಳನ್ನ ಡಿಸ್ಕಸ್ ಮಾಡಿದಾಗ ಅದನ್ನ ಮತ್ತೊಂದ್ಸರಿ ಪಾಯಿಂಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ that is 2 power m square. ಈ ಪಾಯಿಂಟ್ ನಮಗೆ ಗೊತ್ತಿರಬೇಕು. This is very very important point. Okay, so next concept ಏನಿದೆ ನೋಡಿ. ಇದು ಡೆಫಿನೇಷನ್ ಆಯ್ತು. ಈಗ ನೆಕ್ಸ್ಟ್ ಬರುವಂತದ್ದು R is subset of A cross B. ಹೌದಾ? R is subset of A cross B and A comma B belongs to R. Then we say that A is related to B. ಅಂದ್ರೆ R ಅನ್ನೋದು ಸಬ್ಸೆಟ್ ಆಫ್ A cross B ಆಗಿ A comma B ಅನ್ನೋ ಎಲಿಮೆಂಟ್ ಏನಾದ್ರು ಈ R ಅನ್ನೋ ಸೆಟ್ ಅಲ್ಲಿ ಇತ್ತು ಅಂದ್ರೆ ಅವಾಗ ನಾವೇನಂತ ಬರಿತೀವಿ ಅಂದ್ರೆ A is related to B ಅಂತ ಬರಿತೀವಿ. ಸೊ ಅಂಡ್ ಅದನ್ನ ನೊಟೇಶನ್ ಅಲ್ಲಿ ಬರೆಯೋದಾದ್ರೆ A related to B ಈ ತರ ನೊಟೇಶನ್ ನ ಯೂಸ್ ಮಾಡಿ. ಓಕೆ, ಎಸ್, ದಿಸ್ ಇಸ್ ಆಲ್ ಅಬೌಟ್ ರಿಲೇಷನ್ ಡೆಫಿನೇಷನ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತಾರೆ, ಎಸ್, ಟೋಟಲ್ ನಂಬರ್ ಆಫ್ ರಿಲೇಷನ್ಸ್. ಇಷ್ಟೊತ್ತು ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಅದನ್ನೇ ಇಲ್ಲಿ ಬರ್ದಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ 2 power mn. Since each subset of A cross B defines a relation from A to B, so total number of relations from A to B is 2 power mn. Among us these 2 power mn relations, the wide relation pi and the inverse relation A cross B are trivial relations from A to B. ಏನದು ಮೀನಿಂಗ್ ಅಂತಾರೆ, ಈಗ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಇದಾವೆ ಅಂತ ಅಂದಾಗ ಅದರಲ್ಲಿ ನಲ್ ಸೆಟ್ ಒಂದಿರುತ್ತೆ. ಆಮೇಲೆ ಈಗ A cross B ಎವ್ರಿ ಸೆಟ್ ಇಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳ್ತವಲ್ಲ, A cross B ಇರುತ್ತೆ. ಒಂದ್ ವೇಳೆ ಆರ್ ಏನಾದ್ರೂ ನಲ್ ಸೆಟ್ ಈಕ್ವಲ್ ಆದ್ರೆ ಅದನ್ನ ನಾವು ನಲ್ ರಿಲೇಷನ್ ಅಂತ ಕರಿತೀವಿ ಅಥವಾ ಎಂಟಿ ರಿಲೇಷನ್ ಅಂತ ಕರಿತೀವಿ. If R is equal to null set, it is called as empty relation or null relation or wide relation. ಇಲ್ಲಿ ಯೂಸ್ ಮಾಡಿದ್ವಲ್ವಾ, or wide relation. If R is equal to A cross B, then it is called as universal relation. ಅದನ್ನ ನಾವು universal relation ಅಂತ ಕರಿತೀವಿ. It is very important.
ಸೊ ಇವೆರಡನ್ನು ಯೂನಿವರ್ಸಲ್ ರಿಲೇಷನ್ ಮತ್ತೆ ಎಂಟಿ ರಿಲೇಷನ್ ನಾವೇನಂತ ಕರಿತೀವಿ ಅಂದ್ರೆ ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತೀವಿ. ಅದರ್ ರಿಲೇಷನ್ಸ್ ಆರ್ ಕಾಲ್ಡ್ ಆಸ್ ನಾನ್ ಟ್ರಿವಿಯಲ್ ರಿಲೇಷನ್ಸ್. ಇಸ್ ಇಟ್ ಕ್ಲಿಯರ್? ಸೊ ಇಷ್ಟು ಕಾನ್ಸೆಪ್ಟ್ ಇದು ಟೋಟಲ್ ನಂಬರ್ ಆಫ್ ರಿಲೇಷನ್ಸ್. ಮತ್ತೆ ಇಫ್ ಆರ್ ಈಸ್ ಈಕ್ವಲ್ ಟು ನಲ್ ಸೆಟ್ ಆಗಿದ್ರೆ ಅದನ್ನ ಎಂಟಿ ರಿಲೇಷನ್ ಅಂತ ಕರಿತೀವಿ. ಇಫ್ ಆರ್ ಈಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಆಗಿರ್ತದೆ ಅದನ್ನ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಇಷ್ಟು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಮತ್ತೆ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಬರ್ತವೆ. ಅವು ಯಾವ ಅಂತ ನೋಡೋಣ ಈಗ. ಎಸ್, ನೆಕ್ಸ್ಟ್ ಪಾಯಿಂಟ್, ಡೊಮೈನ್ ಅಂಡ್ ರೇಂಜ್ ಆಫ್ ದ ರಿಲೇಷನ್. ಏನದು ಡೊಮೈನ್ ಅಂಡ್ ರೇಂಜ್ ಆಫ್ ದ ರಿಲೇಷನ್ ಅಂತಾರೆ? ಲೆಟ್ ಆರ್ ಬಿ ಎ ರಿಲೇಷನ್, let R be a relation, let R be a relation from set A to set B, then the set of all first components are coordinates ಅಥವಾ elements ಅಂತ ಹೇಳ್ಬೋದು ನಾವು, of the ordered pair belonging to R is called as domain, and the set of all second elements or components or coordinates of the ordered pair R is called as range of the relation. For example, ಈಗ set A ಏನಿದೆ 1,2 ಇದೆ, ಸೆಟ್ ಬಿ ಏನಿದೆ 3,4 ಇದೆ. ನಾನು ಒಂದು ರಿಲೇಷನ್ ನ ಬರೀತೀನಿ, ಆರ್ ಈಸ್ ಈಕ್ವಲ್ ಟು 1,3, ಸೊ 1,4, ಅದಾದ ನಂತರ 2,3 ಅಂತ ಬರೀತೀನಿ. 2,3 ಅಂತ ಬರೀತೀನಿ. ಈಗ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಪೇರ್, ಈಗ ಇವೆಲ್ಲ ಆರ್ಡರ್ ಪೇರ್ಸ್ ಈ ರಿಲೇಷನ್ ಅಲ್ಲಿ ಇದಾವೆ. ಇದರಲ್ಲಿರುವಂತ ಫಸ್ಟ್ ಎಲಿಮೆಂಟ್ ಅನ್ನ ಕೌಂಟ್ ಮಾಡ್ತಾ ಲಿಸ್ಟ್ ಮಾಡ್ತಾ ಹೋದೆ ಅಂತಿದ್ರೆ ನಾನು, ಸೊ ಲಿಸ್ಟ್ ಮಾಡ್ತೀನಿ, ಅದನ್ನ ಡೊಮೈನ್ ಅಂತ ಹೇಳ್ತೀನಿ. ಹಾಗೆ ಏನಾಗುತ್ತೆ 1,1,2 ಆಗುತ್ತೆ. ಸಾರಿ, ಅಲ್ಲಿ ಕಾಣಿಸ್ತಿಲ್ವಾ ಅದು? ಡೊಮೈನ್ ಈಸ್ 1,1,2. ಡೊಮೈನ್ ಏನಾಗುತ್ತೆ 1,1,2 ಆಗುತ್ತೆ. ರೇಂಜ್ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ನಾನು, ರೇಂಜ್ ಈಸ್ ಸೆಕೆಂಡ್ ಎಲಿಮೆಂಟ್ಸ್. ರೇಂಜ್ ನ ಕಲೆಕ್ಟ್ ಮಾಡೋದಾದ್ರೆ ಏನದು? ಸೆಕೆಂಡ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ಸ್ ಯಾವುದು? 3, 4, 3. ಸೆಕೆಂಡ್ ಎಲಿಮೆಂಟ್ಸ್ ಅಂತ ಬರೀತೀವಲ್ಲ ಅವು ಏನಾಗಿರ್ತವೆ? 3, 4, 3 ಆಗಿರುತ್ತೆ. ರೇಂಜ್ ಡೊಮೈನ್ ಅಲ್ಲಿ ಕಲೆಕ್ಟ್ ಮಾಡುವಂತ ಎಲಿಮೆಂಟ್ಸ್ 1, 1, 2. ರೇಂಜ್ ಅಲ್ಲಿ ಕಲೆಕ್ಟ್ ಮಾಡುವಂತ ಎಲಿಮೆಂಟ್ಸ್ 3, 4, 3. ಬಟ್ ಸೆಟ್ ಅಲ್ಲಿ ನಾವು ಎರಡು ಎಲಿಮೆಂಟ್ ರಿಪೀಟ್ ಆಗಿದ್ವು ಅಂದ್ರೆ ಅವನ್ನ ಒಂದೇ ಸಾರಿ ಕನ್ಸಿಡರ್ ಮಾಡ್ತೀವಿ. ಹಂಗಾರೆ ಡೊಮೈನ್ ಏನಾಗುತ್ತೆ ರಿಲೇಷನ್ ಅದು? ಸೊ ಡೊಮೈನ್ ಈಸ್ ಈಕ್ವಲ್ ಟು, ನಾನು ಅದನ್ನ ಇಲ್ಲಿ ಬರೀತೀನಿ ನೋಡಿ, ಅಲ್ಲಿ ಕೆಳಗಡೆ ನಿಮಗೆ ಕ್ಲಿಯರ್ ಆಗಿ ಕಾಣಿಸಲ್ಲ ಅದು. ಡೊಮೈನ್ ಈಸ್ 1,2, ರೇಂಜ್ ಈಸ್ 3,4. ರೇಂಜ್ ಈಸ್ 3,4. ಇದು ಡೊಮೈನ್ ಮತ್ತೆ ಸೊ ರೇಂಜ್ ಬಗ್ಗೆ. ಓಕೆ, ಅದನ್ನೇ ಇಲ್ಲಿ ಬರ್ದಿದ್ದೀವಿ ನೊಟೇಷನ್ ಅಲ್ಲಿ ಬರೆದಾಗ, ಮ್ಯಾಥಮೆಟಿಕಲ್ ನೊಟೇಷನ್ ಅಲ್ಲಿ ಬರೆದಾಗ ಡೊಮೈನ್ ಆಫ್ ಆರ್ ಏನಾಗುತ್ತೆ? ಸೆಟ್ ಆಫ್ ಆಲ್ ಎ ವೇರ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಎ ಕಮ ಬಿ ಅನ್ನೋ ಆರ್ಡರ್ ಪೇರು. ಸೊ ನಮ್ಮ ರಿಲೇಷನ್ ಇದ್ದಾಗ ಆ ಎಲ್ಲಾ ಆರ್ಡರ್ ಪೇರ್ ಅಲ್ಲಿರುವಂತ ಫಸ್ಟ್ ಎಲಿಮೆಂಟ್ ಅನ್ನ ಲಿಸ್ಟ್ ಮಾಡ್ತಾ ಹೋಗೋದು. ಎಲ್ಲಾ ಎಲಿಮೆಂಟ್ಸ್ ಅನ್ನ ಸೆಕೆಂಡ್ ಎಲಿಮೆಂಟ್ಸ್ ಅನ್ನ ಲಿಸ್ಟ್ ಮಾಡ್ತಾ ಹೋದೆ ಅಂದ್ರೆ ನಮಗೆ ರೇಂಜ್ ಸಿಗುತ್ತೆ. Okay, this is about domain and this is about range of the relation. Is it clear? Okay, yes. Then we'll move to the next one. Next concept ಗೆ ಹೋಗೋಣ. ಇನ್ವರ್ಸ್ ರಿಲೇಷನ್ ಅಂತ. ಏನಿದೆ ಇನ್ವರ್ಸ್ ರಿಲೇಷನ್ ಅಂತ ಅಂದ್ರೆ, ಲೆಟ್ A, B be two sets and R be the relation from set A to set B. Let A, B be two sets and R be a relation from set A to set B. Then the inverse of R is denoted by R inverse. ಅಂದ್ರೆ ಇದನ್ನ R inverse ಅಂತ ಓದ್ತೀವಿ, R power -1 ಅದರ ಇನ್ವರ್ಸ್ ಅನ್ನ ಈ ತರ ಡಿನೋಟ್ ಮಾಡ್ತೀವಿ. And it is a relation from set B to set A and is defined by R inverse is equal to set of all order pair B, A such that A, B belongs to R. ಇಷ್ಟೇ ಸಿಂಪಲ್. ಏನಂತಂದ್ರೆ ಈಗ ಆರ್ ಅನ್ನೋ ರಿಲೇಷನ್ ನ ಡಿಫೈನ್ ಮಾಡಿರ್ತೀಯ ನೀನು. ಆರ್ ಈಸ್ ಈಕ್ವಲ್ ಟು ಸೆಟ್ ಆಫ್ ಆಲ್, ಈಗ ಫಾರ್ ಎಕ್ಸಾಂಪಲ್ 1,3, 2,4, ಸೊ 5,6 ಅಂತ ಏನಾದ್ರು ಬಂದಿತ್ತು ಅಂದ್ರೆ ಆರ್ ಇನ್ವರ್ಸ್ ಏನಾಗಿರುತ್ತೆ ಅಂತಾರೆ, ಇದು ಸೆಟ್ ಎ ಟು ಸೆಟ್ ಬಿ ಇರುತ್ತೆ. ಸೆಟ್ ಎ ಟು ಸೆಟ್ ಬಿ ಇರುತ್ತೆ. ಆರ್ ಇನ್ವರ್ಸ್ ಎಲ್ಲಿಂದ ಎಲ್ಲಿಗಿರುತ್ತೆ? ಸೆಟ್ ಬಿ ಟು ಸೆಟ್ ಎ ಇರುತ್ತೆ. ಅವಾಗ 1,6 ಅಲ್ಲಿ ಇದ್ದಂತ ಎಲಿಮೆಂಟ್ಸ್ ನ ಮಾತ್ರ ಆರ್ ಇನ್ವರ್ಸ್ ಅಲ್ಲಿ ಬರುತ್ತೆ. ಆರ್ ಅಲ್ಲಿ ಇರದೇ ಇರುವಂತ ಎಲಿಮೆಂಟ್ಸ್ ಆರ್ ಇನ್ವರ್ಸ್ ಅಲ್ಲಿ ಬರಲ್ಲ. ಈಗ 1,3 ಅನ್ನೋ ಎಲಿಮೆಂಟ್ ಇದೆ ಅಂದ್ರೆ ಆರ್ ಇನ್ವರ್ಸ್ ಅಲ್ಲಿ ಅದು ಬಂದು ಏನಾಗುತ್ತೆ? 3,1 ಆಗುತ್ತೆ. 2,4 ಇದೆ ಅಂತಾರೆ ಏನಾಗುತ್ತೆ? 4,2 ಆಗುತ್ತೆ. 5,6 ಇದೆ ಅಂದ್ರೆ ಏನಾಗುತ್ತೆ? 6,5 ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಆರ್ ಇನ್ವರ್ಸ್. ಇದನ್ನೇ ನಾವೇನಂತ ಕರಿತೀವಿ? ಇನ್ವರ್ಸ್ ರಿಲೇಷನ್ ಅಂತ ಕರಿತೀವಿ. ಈಗ ಅದನ್ನೇ ಇಲ್ಲಿ ಹೇಳಿದಾನೆ ಕ್ಲಿಯರ್ಲಿ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಇಫ್ ಅಂಡ್ ಓನ್ಲಿ ಇಫ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್. ಎ ಕಮ ಬಿ ಇದ್ರೆ ಆರ್ ಇನ್ವರ್ಸ್ ಅಲ್ಲಿ ಬಿ ಕಮ ಎ ಇರುತ್ತೆ. ಅರ್ಥ ಆಗ್ತಾನೆ? ವೈಸ್ ವರ್ಸ ಅದು. ಓಕೆ, ಈಗ ಡೊಮೈನ್ ಆಫ್ ಆರ್ ಏನಾಗಿರುತ್ತೆ ಅಂತಾರೆ, ನೀನ್ ಈಗ ಇಲ್ಲಿ ಏನ ನಾವೇನಂತ ಕರೆದಿದ್ವಿ? ಡೊಮೈನ್ ಆಫ್ ಆರ್ ಅಂತ ತಗೊಂಡಿದ್ವಿ. ಈಗ ಇಲ್ಲಿ ಅದು ಬಂದ ತಕ್ಷಣ ಏನಾಗಿರುತ್ತೆ? ರೇಂಜ್ ಆಫ್ ಆರ್ ಆಗಿರುತ್ತೆ. ಆರ್ ಇನ್ವರ್ಸ್ ಆಗಿರುತ್ತೆ. ಡೊಮೈನ್ ಆಫ್ ಆರ್ ಈಸ್ ಈಕ್ವಲ್ ಟು ರೇಂಜ್ ಆಫ್ ಆರ್ ಇನ್ವರ್ಸ್ ಅಂಡ್ ರೇಂಜ್ ಆಫ್ ಆರ್ ಈಸ್ ಈಕ್ವಲ್ ಟು ಡೊಮೈನ್ ಆಫ್ ಆರ್ ಇನ್ವರ್ಸ್. ಡೊಮೈನ್ ಆಫ್ ಆರ್ ಇನ್ವರ್ಸ್.
ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಂಡ್ರೆ ಇದು ರಿಲೇಷನ್, ಇನ್ವರ್ಸ್ ರಿಲೇಷನ್ ಅನ್ನೋದು. ಓಕೆ, ಎಸ್. ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಎಕ್ಸಾಂಪಲ್ ನ ಕೊಟ್ಟಿದ್ದೀನಿ ನಾನು, ಒಂದು ಎಕ್ಸಾಂಪಲ್ ನ ಕ್ರಿಯೇಟ್ ಮಾಡಿ. ಓಕೆ, ಎಕ್ಸಾಂಪಲ್ ಏನಿದೆ ಅಂತ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಸ್, ಆರ್ ಇನ್ವರ್ಸ್ ರಿಲೇಷನ್ ಅಂದ್ರೆ ಇಂಥದಕ್ಕೆ ನಾವು ಆರ್ ಇನ್ವರ್ಸ್ ಅಂತ ಕರಿತೀವಿ ಅಂತ. ಓಕೆ, ಲೆಟ್ ಎ ಇಸ್ ಈಕ್ವಲ್ ಟು ಎ ಕಮ ಬಿ ಕಮ ಸಿ ಅಂಡ್ ಬಿ ಇಸ್ ಈಕ್ವಲ್ ಟು 1 ಕಮ 2 ಕಮ 3. ಆರ್ ಅನ್ನ ಡಿಫೈನ್ ಮಾಡಿದೀನಿ, ಎ ಕಮ 1 ಅಂತ ಬರೆದಿದ್ದೀನಿ, ಎ ಕಮ 3, ಬಿ ಕಮ 3, ಸಿ ಕಮ 3 ಅಂತ ಬರೆದು. ಈಗ ಆರ್ ಇನ್ವರ್ಸ್ ನ ಬರಿಬೇಕಾದ್ರೆ ಏನಂತ ಬರಿಬೇಕು ನಾನು? ಆರ್ ಇನ್ವರ್ಸ್ ಅಲ್ಲಿ ಇಲ್ಲಿ ಎ ಕಮ 1 ಇತ್ತಲ್ವಾ, ಅದು ಆರ್ ಇನ್ವರ್ಸ್ ಅಲ್ಲಿ ಬಂದು ಏನಾಗುತ್ತೆ 1 ಕಮ ಎ ಆಗುತ್ತೆ. ಎ ಕಮ 3 ಇತ್ತು ತಾನೆ, ಇಲ್ಲಿ ಬಂದದ ಎಲಿಮೆಂಟ್ 3 ಕಮ ಎ ಆಗುತ್ತೆ. ಬಿ ಕಮ 3, ಸೊ 3 ಕಮ ಬಿ. ಸಿ ಕಮ 3, 3 ಕಮ ಸಿ. ದಿಸ್ ಇಸ್ ಆಲ್ ಅಬೌಟ್ ಆರ್ ಇನ್ವರ್ಸ್. ಹೌದಾ? ಡೊಮೈನ್ ಆಫ್ ಆರ್ ಏನಾಗುತ್ತೆ ಇವಾಗ? ಇದರ ಡೊಮೈನ್ ನ, ಆರ್ ಡೊಮೈನ್ ನ ಕೌಂಟ್ ಮಾಡೋದಕ್ಕೆ ಫಸ್ಟ್ ಎಲಿಮೆಂಟ್ ಎ ಇದೆ, ಎ ಇದೆ, ಬಿ ಇದೆ, ಸಿ ಇದೆ. ಆರ್ ಅಲ್ಲಿ ಎ ಬಿ ಸಿ. ಹೌದಾ? ನೀನು ಇದರ ರೇಂಜ್ ನ ನೋಡ್ಕೊಂಡು, ಆರ್ ಇನ್ವರ್ಸ್ ರೇಂಜ್ ನ ನೋಡ್ಬೇಕಾರೆ ಸೆಕೆಂಡ್ ಎಲಿಮೆಂಟ್ ಎ ಬಿ ಸಿ ರೇಂಜ್ ಈಕ್ವಲ್ ಆಗಿದೆ ತಾನೆ? ಎಸ್. ಸಿಮಿಲರ್ಲಿ ರೇಂಜ್ ಆಫ್ ಆರ್ ಈಸ್ ಈಕ್ವಲ್ ಟು 1 ಕಮ 3 ಬಂದಿರುತ್ತೆ, ದಟ್ ಈಸ್ ಡೊಮೈನ್ ಆಫ್ ಆರ್ ಇನ್ವರ್ಸ್ ಆಗಿರುತ್ತೆ. ಡೊಮೈನ್ ಆಫ್ ಆರ್ ಇನ್ವರ್ಸ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ, ಎಸ್. ದಿಸ್ ಇಸ್ ಆಲ್ ಅಬೌಟ್ ಇನ್ವರ್ಸ್ ರಿಲೇಷನ್. ದಿಸ್ ಇಸ್ ಆಲ್ ಅಬೌಟ್ ಇನ್ವರ್ಸ್ ರಿಲೇಷನ್. ಕಾನ್ಸೆಪ್ಟ್ಸ್ ಗಳನ್ನ ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳಿ, ನಿಮಗೆ ಬಹಳ ಈಸಿ ಆಗುತ್ತೆ. ಎಸ್. ನೆಕ್ಸ್ಟ್, ಟೈಪ್ಸ್ ಆಫ್ ರಿಲೇಷನ್ಸ್. ಎಸ್, ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಫಸ್ಟ್ ಬರುವಂತದ್ದು ರಿಫ್ಲೆಕ್ಸಿವ್ ರಿಲೇಷನ್. ದಿಸ್ ಆರ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಬರುವಂತದ್ದು ರಿಫ್ಲೆಕ್ಸಿವ್ ರಿಲೇಷನ್. ಏನ್ ಹೇಳುತ್ತೆ ರಿಫ್ಲೆಕ್ಸಿವ್ ರಿಲೇಷನ್? ಎ ರಿಲೇಷನ್ ಆರ್ on a set A is said to be reflexive if every element of set A is related to itself. ಅದರಲ್ಲಿರುವಂತಹ ಪ್ರತಿ ಎಲಿಮೆಂಟ್ ಅದಕ್ಕೇನೆ ರಿಲೇಟ್ ಆಗಬೇಕು. ಅದನ್ನೇ ಏನಂತ ಹೇಳ್ತೀವಿ? ಆರ್ ಇಸ್ ರಿಫ್ಲೆಕ್ಸಿವ್ ಇಫ್ ಅಂಡ್ ಓನ್ಲಿ ಇಫ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಸೆಟ್ ಎ ದಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವಲ್ಲ ಆ ಪ್ರತಿ ಎಲಿಮೆಂಟ್ ಅದಕ್ಕೇನೆ ರಿಲೇಟ್ ಆಗಬೇಕು. ಹೆಂಗೆ? ಒಂದು ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್, ಆರ್ ಈಸ್ ಈಕ್ವಲ್ ಟು, ಅದಕ್ಕಿಂತ ಮುಂಚೆ ನಾವು ಸೆಟ್ ನ ಡಿಫೈನ್ ಮಾಡೋಣ. ಎ ಇಸ್ ಈಕ್ವಲ್ ಟು 1 ಕಮ 2 ಕಮ 3 ಅಂತ. ಹೌದಾ? ಆರ್ ಇಸ್ ಈಕ್ವಲ್ ಟು ರಿಫ್ಲೆಕ್ಸಿವ್ ಆಗ್ಬೇಕಾದ್ರೆ 1 ಕಮ 1 ಇರಲೇಬೇಕು, 2 ಕಮ 2 ಇರಲೇಬೇಕು, 3 ಕಮ 3 ಇರಲೇಬೇಕು. ಇದು ಫಸ್ಟ್ ಕಂಡೀಷನ್. ಇದು 1 ಕಮ 1, 2 ಕಮ 2, 3 ಕಮ 3 ಇರಲೇಬೇಕು. ಆಗ ಮಾತ್ರ ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತೆ. ಕ್ಲಿಯರ್ಲಿ R1 ಈಸ್ ರಿಫ್ಲೆಕ್ಸಿವ್. ಈಗ R2 ಅಂತ ಇನ್ನೊಂದು ಡಿಫೈನ್ ಮಾಡ್ತೀನಿ ನಾನು. 1 ಕಮ 1, ಸೊ 2 ಕಮ 2, 3 ಕಮ 3, ಸೊ 1 ಕಮ 2 ಅಂತ ಬರ್ದೆ ಅಂತಾರೆ. ಈಗಲೂ ಕೂಡ ಇದು ರಿಫ್ಲೆಕ್ಸಿವ್ನೇ. ಯಾಕಂದ್ರೆ ರಿಫ್ಲೆಕ್ಸಿವ್ ಆಗಬೇಕು ಅಂತಾರೆ ಫಸ್ಟ್ ಕಂಡೀಷನ್ ಏನ್ ಸ್ಯಾಟಿಸ್ಫೈ ಮಾಡಬೇಕು? ಇದರಲ್ಲಿರುವಂತ ಪ್ರತಿ ಎಲಿಮೆಂಟ್ ಅದಕ್ಕೆ ರಿಲೇಟ್ ಆಗ್ತಾ ಹೋಗ್ಬಿಡ್ಬೇಕು. ಎಸ್, 1 ಕಮ 1 ಇಸ್ ದೇರ್, 2 ಕಮ 2 ಇಸ್ ದೇರ್, 3 ಕಮ 3 ಇಸ್ ದೇರ್. ಕಂಡೀಷನ್ ಸ್ಯಾಟಿಸ್ಫೈ. ಉಳಿದ ಎಕ್ಸ್ಟ್ರಾ ಎಲಿಮೆಂಟ್ಸ್ ಬಂದಿದಾವ, ಎಸ್, ನೋ ಪ್ರಾಬ್ಲಮ್. ಅವ್ರು ಹೇಳಿದ್ದೇನು? ಅದರಲ್ಲಿರುವಂತಹ ಪ್ರತಿ ಎಲಿಮೆಂಟ್, ಎವ್ರಿ ಎಲಿಮೆಂಟ್ ಆಫ್ ದಟ್ ಸೆಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ದಟ್ಸ್ ಎನಫ್. ಹೌದಾ? ಮುಂದೆ ದಟ್ ಎ ಅನ್ನೋ ಎಲಿಮೆಂಟ್ ಅಂದ್ರೆ ದಟ್ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಅದರ್ ಎಲಿಮೆಂಟ್, ನೋ ಪ್ರಾಬ್ಲಮ್, ರಿಲೇಟ್ ಆಗ್ಲಿ, ಸಮಸ್ಯೆ ಇಲ್ಲ ನಮಗೆ. ಬಟ್ ಒಟ್ಟಾರೆಯಾಗಿ ರಿಫ್ಲೆಕ್ಸಿವ್ ಆಗ್ಬೇಕಾದ್ರೆ ಆ ಎಲಿಮೆಂಟ್ ಅದಕ್ಕೆ ರಿಲೇಟ್ ಆಗಿರಬೇಕು. ಅಂದ್ರೆ ಎ ಕಮ ಎ ಅನ್ನುವಂತಹ ಎಲಿಮೆಂಟ್ ನಮ್ಮ ರಿಲೇಷನ್ ಅಲ್ಲಿ ಇರಲೇಬೇಕು ಯಾವಾಗ್ಲೂ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಎದಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಗೂ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಈಗ R3 ಅಂತ ಡಿಫೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಏನಾದ್ರು ನಾನು 1 ಕಮ 1, ಸೊ 2 ಕಮ 2, ಆಮೇಲೆ 3 ಕಮ 1, 3 ಕಮ 2, ಸೊ 2 ಕಮ 3 ಇಷ್ಟೆಲ್ಲಾ ಬರ್ಕೊಂಡು ಕೂತ್ಕೊಂಡಿದ್ದೆ ಅಂತ ಹೇಳಿದ್ರೆ ಈ ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತಾ ಅಂತ ಚೆಕ್ ಮಾಡಿದ್ವಿ ಅಂದ್ರೆ ಕ್ಲಿಯರ್ಲಿ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ ಅಂತಂದ್ರೆ ನಮ್ಮ ಸೆಟ್ ಅಲ್ಲಿ 1 ಕಮ 2 ಅಂದ್ರೆ 2 3 ಎಲಿಮೆಂಟ್ಸ್ ಇದಾವೆ. ಇಲ್ಲಿ 1 ಇಸ್ ರಿಲೇಟೆಡ್ ಟು 1 ಮಾತ್ರ ಬಂದಿದೆ, 2 ಇಸ್ ರಿಲೇಟೆಡ್ ಟು 2 ಮಾತ್ರ ಬಂದಿದೆ. 3 ಕಮ 3 ಅನ್ನೋ ಎಲಿಮೆಂಟ್ ಇಲ್ವೇ ಇಲ್ಲ. 3 ಕಮ 3 ಅನ್ನೋ ಎಲಿಮೆಂಟ್ ಇಲ್ಲ ಅಂತ ಅಂದಾಗ ಆ ರಿಲೇಷನ್ ಏನಾಗಲ್ಲ? ರಿಫ್ಲೆಕ್ಸಿವ್ ಆಗಲ್ಲ. ಇದನ್ನ ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳಿ. ದಟ್ ರಿಲೇಷನ್ ಇಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಎಸ್. ನಾವಿನ್ನ ನೆಕ್ಸ್ಟ್ ರಿಲೇಷನ್ ಬಗ್ಗೆ ಮಾತಾಡೋಣ. ಇಟ್ ಈಸ್ ಅಬೌಟ್ ಸಿಮೆಟ್ರಿಕ್ ರಿಲೇಷನ್. ಏನದು ಸಿಮೆಟ್ರಿಕ್ ರಿಲೇಷನ್? ಸೇಮ್ ಕಾನ್ಸೆಪ್ಟ್ ಆಲ್ಮೋಸ್ಟ್. ಎ ರಿಲೇಷನ್ ಆರ್ is on a set A is said to be symmetric relation if and only if A comma B belongs to R, B comma A belongs to R. ನಿನ್ನ ರಿಲೇಷನ್ ಅಲ್ಲಿ ಎ ಕಮ ಬಿ ಅನ್ನೋ ಎಲಿಮೆಂಟ್ ಇತ್ತು ಅಂತಂದ್ರೆ, ಸೊ ಬಿ ಕಮ ಎ ಅನ್ನೋ ಎಲಿಮೆಂಟ್ನೂ ಇದೆ ಅಂತ ಅಂದಾಗ ಆವಾಗ ನಾವು ಏನಂತ ಕರಿತೀವಿ ಅಂದ್ರೆ ಆ ರಿಲೇಷನ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಎ. ದೆನ್ ವಿ ಸೇ ದಟ್ ದ ರಿಲೇಷನ್ ಇಸ್ ಸಿಮೆಟ್ರಿಕ್ ರಿಲೇಷನ್. ನಿನ್ನ ಹತ್ರ ಎ ಕಮ ಬಿ ಅನ್ನೋ ಎಲಿಮೆಂಟ್ ಬಂದಿದೆ ಅಂದ್ರೆ ಬಿ ಕಮ ಎ ರಿವರ್ಸ್ 1 ಕಮ 2 ಅನ್ನೋ ಎಲಿಮೆಂಟ್ ಇದೆ ಅಂದ್ರೆ 2 ಕಮ 1,
3,4 ಇದೆ ಅಂತಾರೆ 4,3 ಈ ತರದ ಎಲಿಮೆಂಟ್ಸ್ ಇದ್ರೆ ಆ ರಿಲೇಶನ್ ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. ಇಫ್ ಯು ಹ್ಯಾವ್ a, b in your relation but you don't have b, a in your relation, then that relation is not symmetric. ಆ ರಿಲೇಶನ್ ಏನಾಗಲ್ಲ, ಸಿಮೆಟ್ರಿಕ್ ಆಗಲ್ಲ. a, b ಇದ್ದು b, a ಇರಲಿಲ್ಲ ಅಂದ್ರೆ ಆ ರಿಲೇಶನ್ ಸಿಮೆಟ್ರಿಕ್ ಆಗಲ್ಲ. ಓಕೆ, ಕ್ಲಿಯರ್? ಸೊ ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ, ಇಟ್ ಶುಡ್ ಬಿ ನೋಟೆಡ್ ದಟ್ ಆರ್ ಇಸ್ ಸಿಮೆಟ್ರಿಕ್ ಇಫ್ ಅಂಡ್ ಓನ್ಲಿ ಇಫ್ ಆರ್ ಇನ್ವರ್ಸ್ ಈಸ್ ಈಕ್ವಲ್ ಟು ಆರ್ ಅಂತ ಹೇಳ್ತಾನೆ. ಯಾಕಂದ್ರೆ ಆರ್ ಇನ್ವರ್ಸ್ ಅಲ್ಲಿ ಆರ್ ಅಲ್ಲಿ a, b ಇದೆ ಅಂದ್ರೆ ಆರ್ ಇನ್ವರ್ಸ್ ಅಲ್ಲಿ ಏನಾಗಿರ್ತವೆ, b, a ಇರ್ತವೆ. ಆರ್ ಇನ್ವರ್ಸ್ ಅಲ್ಲಿ ಬಿ ಸಿ, ಆರ್ ಅಲ್ಲಿ ಬಿ ಸಿ ಇದೆ ಅಂತ ಆರ್ ಇನ್ವರ್ಸ್ ಅಲ್ಲಿ ಏನಾಗಬೇಕು, ಸಿ ಬಿ ಆಗಬೇಕು. ಈ ತರದ ಎಲಿಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಅವು ಆರ್ ಇನ್ವರ್ಸ್ ಅಲ್ಲಿ ಈ ತರ ಎಲಿಮೆಂಟ್ಸ್ ಇರ್ತವೆ. ಈಗ ಆರ್ ಇನ್ವರ್ಸ್ ಏನಾದ್ರು ಆರಿಗೆ ಈಕ್ವಲ್ ಆಯ್ತು ಅಂದ್ರೆ 100% ಆ ರಿಲೇಶನ್ ಏನಾಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ. ಸಿಮೆಟ್ರಿಕ್ ಆಗಿದೆ ಅಂದ್ರೆ ಆರ್ ಇನ್ವರ್ಸ್ ಈಕ್ವಲ್ ಟು ಆರ್ ಆಗಿರುತ್ತೆ, ಆರ್ ಇನ್ವರ್ಸ್ ಈಕ್ವಲ್ ಟು ಆರ್ ಆಗಿದೆ ಅಂದ್ರೆ ಆ ರಿಲೇಶನ್ ಸಿಮೆಟ್ರಿಕ್ ಆಗಿರುತ್ತೆ. ದಿಸ್ ಇಸ್ ಕಂಡೀಷನ್, ವೆರಿ ಇಂಪಾರ್ಟೆಂಟ್ ಕಂಡೀಷನ್, ದಯವಿಟ್ಟು ನೆನಪಿಟ್ಟುಕೊಂಡಿರಿ ಈ ಡೆಫಿನೇಷನ್ ಜೊತೆಗೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಸಿಮೆಟ್ರಿಕ್ ರಿಲೇಶನ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಇಟ್ ಈಸ್ ಅಬೌಟ್ ಟ್ರಾನ್ಸಿಟಿವ್ ರಿಲೇಶನ್. ಓಕೆ, ಎಸ್, ಟ್ರಾನ್ಸಿಟಿವ್ ರಿಲೇಶನ್ ಏನ್ ಹೇಳ್ತೀರಾ, ಅಂದ್ರೆ ಸಿಮೆಟ್ರಿಕ್ ರಿಲೇಶನ್ ಇಲ್ಲೊಂದು ನೋಟ್ ಇದೆ ಇದು. ಸೊ ನೋಟ್ ಏನಂತ ಹೇಳಿದ್ರೆ, ದ ಐಡೆಂಟಿಟಿ ರಿಲೇಶನ್ ಅಂಡ್ ದ ಯೂನಿವರ್ಸಲ್ ರಿಲೇಶನ್ ಆನ್ ಎ ನಾನ್ ವೈಡ್ ಸೆಟ್ ಆರ್ ಸಿಮೆಟ್ರಿಕ್ ರಿಲೇಶನ್ಸ್. ನಾನು ಐಡೆಂಟಿ ರಿಲೇಶನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಐಡೆಂಟಿ ರಿಲೇಶನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಸ್ವಲ್ಪ ವೇಟ್ ಮಾಡಿ, ಅದೆಲ್ಲ ಟ್ರಾನ್ಸಿಟಿವ್ ರಿಲೇಶನ್ ನಂತರ ಐಡೆಂಟಿ ರಿಲೇಶನ್ ಬಗ್ಗೆ ಮಾತಾಡ್ತೀನಿ. ಈಗ ಗೊತ್ತಿರಲ್ಲ ಐಡೆಂಟಿ ರಿಲೇಶನ್, ಯೂನಿವರ್ಸಲ್ ರಿಲೇಶನ್. ಸೊ ಏನಾಗಿರುತ್ತೆ ಅಂದ್ರೆ ನಾನ್ ವೈಡ್ ಸೆಟ್ ಅಂದ್ರೆ ನಾನ್ ಎಂಟಿ ಸೆಟ್ ಅಂತ ಅಂದಂಗೆ. ನಾನ್ ಎಂಟಿ ಸೆಟ್ ಮೇಲೆ ಸೊ ಡಿಫೈನ್ ಮಾಡಿದಂಥವು ಎಲ್ಲಾ ರಿಲೇಶನ್ಸ್ ಗಳು ಏನಾಗಿರ್ತವೆ, ಸಿಮೆಟ್ರಿಕ್ ರಿಲೇಶನ್ಸ್ ಗಳಾಗಿರ್ತವೆ. ಇಟ್ ಇಸ್ ಬೈ ಡಿಫಾಲ್ಟ್ ಕಂಡೀಷನ್ ಅಂದಂಗೆ ಐಡೆಂಟಿ ರಿಲೇಶನ್ ಮತ್ತೆ ಯೂನಿವರ್ಸಲ್ ರಿಲೇಶನ್ ಯಾವಾಗಲೂ ಏನಾಗಿರ್ತವೆ, ಸಿಮೆಟ್ರಿಕ್ ರಿಲೇಶನ್ ಗಳಾಗಿರ್ತವೆ. A reflexive relation on set A is not necessarily symmetric. ಅಂದ್ರೆ ಈಗ ರಿಫ್ಲೆಕ್ಸಿವ್ ರಿಲೇಶನ್ ಆಗಿದೆ ಅಂತಾರೆ ಅದು ಸಿಮೆಟ್ರಿಕ್ ಆಗ್ಲೇಬೇಕು ಅಂತ ಏನಿಲ್ಲ. ರಿಫ್ಲೆಕ್ಸಿವ್ ರಿಲೇಶನ್ ಆಗಿದೆ ಅಂದ್ರೆ ಅದು ಸಿಮೆಟ್ರಿಕ್ ಆಗ್ಲೇಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಈಗ R is equal to 1,1, 2,2, 3,3 ಅಂತ ತಗೊಂಡಿದೀನಿ ಅಂತಾರೆ. ಈ ರಿಲೇಶನ್ ರಿಫ್ಲೆಕ್ಸಿವ್ ಆಗಿದೆ. ಸೆಟ್ ಎ ಏನಂತ ತಗೊಂಡಿದೀನಿ, 1,2,3 ಅಂತ ತಗೊಂಡಿದೀನಿ. ಈ ರಿಲೇಶನ್ ರಿಫ್ಲೆಕ್ಸಿವ್ ಆಗಿದೆ. ಅದರ ಜೊತೆಗೆ ಸಿಮೆಟ್ರಿಕ್ ಆಗಿದೆ. ಯಾಕೆ, 1,1 a, b ಅಂತ ಇದನ್ನ ಚೂಸ್ ಮಾಡೋದಾದ್ರೆ b, a ಅನ್ನೋ ಎಲಿಮೆಂಟ್ ಅದೇ ಆಗಿದೆ. a, b ಅನ್ನೋ ಎಲಿಮೆಂಟ್ 2,2 ಅಂತ ಚೂಸ್ ಮಾಡಿದ್ರೆ ಅಂದ್ರೆ b, a ಅನ್ನೋ ಎಲಿಮೆಂಟ್ ಅದೇ ಆಗಿದೆ. a, b, a ಅನ್ನೋ ಎಲಿಮೆಂಟ್ ಅದೇ ಆಗಿದೆ. ಹಂಗಾರೆ ಈ ರಿಲೇಶನ್ ಏನಾಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ. ಬಟ್ ಎಕ್ಸ್ಟ್ರಾ ನಾನು ಏನಾದ್ರು r is equal to 1,1, 2,2, 3,3 ಸೊ 1,2 ಅಂತ ಬರುತ್ತೆ ಅಂತಾರೆ. ಈ ರಿಲೇಶನ್ ರಿಫ್ಲೆಕ್ಸಿವ್ ಆಗುತ್ತೆ ಬಟ್ ನಾಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಆಗ್ಬೇಕಾದ್ರೆ ಏನಾಗಬೇಕಾಗಿತ್ತು, 1,2 ಇದೆ ಅಂತಾರೆ, ಅಲ್ಲಿ 2,1 ಅನ್ನೋ ಎಲಿಮೆಂಟ್ ಬರಬೇಕಾಗಿತ್ತು. ಅವಾಗ ಮಾತ್ರ ಸಿಮೆಟ್ರಿಕ್ ಆಗ್ತಿತ್ತು. ದೆನ್ ಓನ್ಲಿ ಇಟ್ ಈಸ್ ಸಿಮೆಟ್ರಿಕ್, ಅದರ್ವೈಸ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಸಿಮೆಟ್ರಿಕ್ ರಿಲೇಶನ್ ಅಂಡ್ reflexive relations. Next point, yes, transitive relation. Transitive relation, very important relation. Yes, let A be any set. A relation R on set A is said to be transitive relation if and only if A, B belongs to R and B, C belongs to R. It implies A, C belongs to R for all A, B, C belongs to A. ಅಂದ್ರೆ ಮೀನಿಂಗ್ ಏನು, ನಿನ್ನ ಹತ್ರ A, B ಅನ್ನೋ ಎಲಿಮೆಂಟ್ ಇದೆ, B, C ಅನ್ನೋ ಎಲಿಮೆಂಟ್ ಇದ್ದಾಗ A, C ಅನ್ನೋ ಎಲಿಮೆಂಟ್ ಸೊ ನಿನ್ ರಿಲೇಶನ್ ಅಲ್ಲಿ ಇದೆ ಅಂತಾರೆ, ಆ ರಿಲೇಶನ್ ಟ್ರಾನ್ಸಿಟಿವ್ ರಿಲೇಶನ್ ಆಗುತ್ತೆ. A, B belongs to R, B, C belongs to R ಇವೆರಡು ಎಲಿಮೆಂಟ್ಸ್ ಇದ್ರೆ ಸೊ ಆ ರಿಲೇಶನ್ ನಾವೇನಂತ ಕರಿತೀವಿ, ಇವೆರಡು ಎಲಿಮೆಂಟ್ಸ್ ಇದ್ದು A, C ಅನ್ನೋ ಎಲಿಮೆಂಟ್ಸ್ ಇದ್ರೆ ಆ ರಿಲೇಶನ್ ಟ್ರಾನ್ಸಿಟಿವ್ ಅಂತ ಕರಿತೀನಿ. ಇಫ್ ವಿ ಹ್ಯಾವ್ A, B and B, C in your relation, ನಿನ್ನ ರಿಲೇಶನ್ ಅಲ್ಲಿ ಇವೆರಡು ಎಲಿಮೆಂಟ್ ಇದಾವೆ, ಬಟ್ if you don't have A, C in your relation, then it is not transitive. A, B ಇದ್ದು B, C ಇದ್ದು ಬಟ್ A, C ಅನ್ನೋ ಎಲಿಮೆಂಟ್ ಇರಲಿಲ್ಲ ಅಂದ್ರೆ ಆ ರಿಲೇಶನ್ ನಾವೇನಂತ ಕರಿತೀವಿ, ನಾಟ್ ಟ್ರಾನ್ಸಿಟಿವ್ ಅಂತ ಕರಿತೀವಿ. ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಬಟ್ ಒಂದ್ ಕೇಸ್ ಬರುತ್ತೆ, ಏನಂತ, A, B ಅನ್ನೋ ಎಲಿಮೆಂಟ್ ನನ್ನ ರಿಲೇಶನ್ ಅಲ್ಲಿ ಇದೆ, ಬಟ್ ಐ ಆಮ್ ಅನೇಬಲ್ ಟು ಶೋ ದಟ್ B, C ಪ್ರೆಸೆಂಟ್ ಇನ್ ಅವರ್ ರಿಲೇಶನ್. ನನ್ನ ರಿಲೇಶನ್ ಅಲ್ಲಿ B, C ಅನ್ನೋ ಎಲಿಮೆಂಟ್ಸ್ ಇದೆ ಅಂತ ತೋರ್ಸೋದಕ್ಕೆ ಆಗ್ತಿಲ್ಲ. ಸೊ ಇನ್ that case
that relation is transitive relation. ಅಂದ್ರೆ ಮೀನಿಂಗ್ ಏನಂತಾರೆ, ಫಾರ್ ಎಕ್ಸಾಂಪಲ್ ಈಗ a is equal to 1, 2, 3 ಅಂತ ಬರ್ದಿದ್ದೀವಿ. ಸೊ ರಿಲೇಷನ್ ಏನಂತ ಡಿಫೈನ್ ಮಾಡ್ತೀನಿ ನಾನು, ಜಸ್ಟ್ 1, 2 ಅಂತ ಡಿಫೈನ್ ಮಾಡ್ಬಿಡ್ತೀನಿ. ಈಗ ನನ್ನ ಹತ್ರ a, b ಇದೆ, ನನಗೆ b, c ಅಂತಾರೆ, b ಇಂದ 2 ಇಂದ ಸ್ಟಾರ್ಟ್ ಆಗುವಂತ ಯಾವ್ದಾದ್ರು ಎಲಿಮೆಂಟ್ ಇದೆನಾ ಅಂತ ತೋರಿಸಬೇಕಾಗಿತ್ತು. ಬಟ್ ಆ ಎಲಿಮೆಂಟ್ ನನಗೆ ಎಲ್ಲೂ ಸಿಕ್ತಿಲ್ಲ ಅಂತ ಅಂದಾಗ, ಸೊ 100% ನನಗೆ b, c ಇಲ್ಲದೆ ಇದ್ದದಕ್ಕೆ ನಾನು a, c ಇದೆ ಅಂತ ಒಪ್ಕೊಂಡು ಈ ರಿಲೇಷನ್ ನ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಆ ರಿಲೇಷನ್ ಏನಂತ ಕರಿತೀವಿ, ಟ್ರಾನ್ಸಿಟಿವ್ ರಿಲೇಷನ್. ದಯವಿಟ್ಟು ಈ ತರ ನೆನ್ಪಿಟ್ಟುಕೊಂಡಿರ್ರಿ. ಸೊ a, b ನಿಮ್ಮ ಹತ್ರ ಇದ್ದು b, c ಇರದೇ ಇದ್ದಾಗ, ಸೊ a, c ಅಂದ್ರೆ b, c ಇಲ್ಲದೆ ಇದ್ದದಕ್ಕೆ ನಾವು a, c ಇದೆ ಅಥವಾ ಇಲ್ಲ ಅಂತ ಹೇಳೋದಕ್ಕೆ ನಮ್ಗೆ ಆಗಲ್ಲ. ಅದಕ್ಕೋಸ್ಕರ ಆ ರಿಲೇಷನ್ ನಾವೇನಂತ ಒಪ್ಕೊಂಡ್ಬಿಡ್ತೀವಿ ಅಂತಾರೆ, ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಒಪ್ಕೊಂಡ್ಬಿಡ್ತೀವಿ. ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ, ಸೊ ಅರ್ಥ ಮಾಡ್ಕೋದಕ್ಕೆ ಕಷ್ಟ ಅನ್ಸುತ್ತೆ. ಅರ್ಥ ಆಗ್ತಿದೇನಾ? ಅರ್ಥ ಮಾಡ್ಕೋದಕ್ಕೆ ಕಷ್ಟ ಅನ್ಸುತ್ತೆ, ಬಟ್ ಕಾನ್ಸೆಪ್ಟ್ ಅದು ಹಂಗಿದೆ. ಏನು, a, b ಅನ್ನೋ ಎಲಿಮೆಂಟ್ ನಿನ್ನ ರಿಲೇಷನ್ ಅಲ್ಲಿ ಇದ್ದು b, c ಅನ್ನೋ ಎಲಿಮೆಂಟ್ ನಿನ್ನ ರಿಲೇಷನ್ ಅಲ್ಲಿ ಇದೆನಾ ಇಲ್ವಾ ಅಂತ ನಿನ್ನ ಹತ್ರ ಹೇಳಕ್ ಆಗ್ತಿರಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ a, b. ನೀನ್ ಈಗೇನ್ ಮಾಡ್ಬೇಕಾಗಿತ್ತು, b, c ಅನ್ನೋ ಎಲಿಮೆಂಟ್ ನ ತೋರಿಸಿ ಆಮೇಲೆ a, c ಅನ್ನೋ ಎಲಿಮೆಂಟ್ಸ್ ಇದೇನೋ ಇಲ್ವಾ ಅಂತ ಕನ್ಕ್ಲೂಡ್ ಮಾಡ್ಬೇಕಾಗಿತ್ತು. a, c ಅನ್ನೋ ಎಲಿಮೆಂಟ್ ಇದ್ರೆ ರಿಲೇಷನ್ ಟ್ರಾನ್ಸಿಟಿವ್, a, c ಅನ್ನೋ ಎಲಿಮೆಂಟ್ ಇರಲಿಲ್ಲ ಅಂದ್ರೆ ನಾಟ್ ಟ್ರಾನ್ಸಿಟಿವ್. ಬಟ್ ನನಗೆ b, c ಅನ್ನೋ ಎಲಿಮೆಂಟ್ ನೇ ತೋರ್ಸಕ್ ಆಗ್ತಿಲ್ಲ, ಇಲ್ಲಿ ಏನಿದೆ ಇದೇನಾ ಇಲ್ವಾ ಅಂತ. ಸೊ ಇದು ಇಲ್ಲದೆ ಇದ್ದದಕ್ಕೆ ನಾನು a, c ಇದೇನಾ ಇಲ್ವಾ ಅಂತ ಕನ್ಕ್ಲೂಷನ್ ಕೊಡೋದಕ್ಕಾಗಲ್ಲ. ದಟ್ಸ್ ವೈ ಸೊ ಅವ್ರು ಏನಂತ ಕನ್ಕ್ಲೂಡ್ ಮಾಡ್ಬಿಡ್ತಾರೆ ಅಂತಂದ್ರೆ, ಆ ರಿಲೇಷನ್ ನ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕನ್ಕ್ಲೂಡ್ ಮಾಡ್ತಾರೆ. ಅದೆಲ್ಲ ಸಾಕಷ್ಟು ಕಾನ್ಸೆಪ್ಟ್ ಬರುತ್ತೆ. ಅದು ಏನಂದ್ರೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಲ್ಲಿರುವಂತ ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಯೂಸ್ ಮಾಡ್ಕೊಂಡು ಸೊ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ನಿಮ್ಗೆ ಹಂಗೆ ಯಾರಿಗಾದ್ರೂ ಕಾನ್ಸೆಪ್ಟ್ ಬೇಕೇ ಬೇಕು ಅಂತ ಅನ್ನೋರು ಜಸ್ಟ್ ಇದನ್ನ ಮಾಡಿ. ಓಕೆ, ಎಸ್. ಬಟ್ ಈಗ ನೆನ್ಪಿಟ್ಕೋಬೇಕಾಗಿದ್ದೇನೆ ನೀವು, ಇಫ್ a, b is there, if b, c is not there, I am unable to show whether a, c belongs to R and does not belongs to R. Therefore, we will conclude that that relation is transitive relation. ಆ ರಿಲೇಷನ್ ಏನಂತ ಕನ್ಕ್ಲೂಡ್ ಮಾಡ್ತೀವಿ, ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಒಂದು ಎಕ್ಸಾಂಪಲ್ ನ ಕನ್ಸ್ಟ್ರಕ್ಟ್ ಮಾಡಿದ್ವಿ ನೋಡಿ. ಎಕ್ಸಾಂಪಲ್ ನ ಕನ್ಸ್ಟ್ರಕ್ಟ್ ಮಾಡಿ. ಎಸ್, ಕನ್ಸಿಡರ್ ದ ಸೆಟ್ 1, 2, 3 and the relations R1 1, 2, 1, 3, R2 1, 2, R3 1, 1, R4 1, 2, 2, 1, 1, 1. ಕ್ಲಿಯರ್ಲಿ ಇಲ್ಲಿ ನೀವು ನೋಡ್ಕೊಂಡು ಬರೋದಾದ್ರೆ R1, R2, R3 are transitive. R1, R2, R3 are transitive relation, while R4 is not transitive relation. ಯಾಕೆ R1, R2, R3 are transitive ಆಯ್ತು ಅಂದ್ರೆ, ಸೊ ನೋಡಿ ಇಲ್ಲಿ 1, 2 ಇದೆ, ನೀನು 2 ಇಂದ ಸ್ಟಾರ್ಟ್ ಆಗುವಂತ ಯಾವ್ದಾದ್ರು ಎಲಿಮೆಂಟ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಹೋದೆ ಅಂತೀರ, ಅಲ್ಲೆಲ್ಲೂ ಸಿಗಲ್ಲ. ಹೌದಾ? ಅವಾಗ ನಾನು ಸೊ ಅಂದ್ರೆ ಇದು a, b ಆದ್ರೆ b, c ಸಿಗ್ತಿಲ್ಲ ನಿನ್ಗೆ. b, c ಸಿಗ್ತಿಲ್ಲ ಅಂದ್ರೆ a, c ಇದೇನೋ ಇಲ್ವಾ ಅನ್ನೋ ಕನ್ಕ್ಲೂಡ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ರಿಲೇಷನ್ ನಾವು ಸೊ ಟ್ರಾನ್ಸಿಟಿವ್ ಅಂತ ಕನ್ಕ್ಲೂಡ್ ಮಾಡ್ಬಿಡ್ತೀವಿ. ಸಿಮಿಲರ್ಲಿ R2 ಹಂಗೆ ಕನ್ಕ್ಲೂಡ್ ಮಾಡ್ತೀವಿ, R3 ಹಂಗೆ ಕನ್ಕ್ಲೂಡ್ ಮಾಡ್ತೀವಿ. ಓಕೆ, R4 ವಿಷಯಕ್ಕೆ ಬಂದಾಗ ಸೊ a, b ಅನ್ನೋದು 1, 2 ಆಗುತ್ತೆ. ಸೊ b, c ಅಂತ ಅನ್ನೋದು 2, 1 ಆಗುತ್ತೆ. ಬಟ್ ಇದನ್ನ a, c ಅನ್ನೋದು ಎಲಿಮೆಂಟ್ ಏನಾಗುತ್ತೆ, 1, 1 ಆಗುತ್ತೆ. ಸರ್ 1, 1 ಅಂದ್ರೆ ಈ ಎಲಿಮೆಂಟ್ ಇಲ್ಲಿದೆ ಅಲ್ವಾ ಸರ್, 1, 1 ಟ್ರಾನ್ಸಿಟಿವ್ ಆಗ್ಬೇಕಲ್ಲ. ಬಟ್ ನೀವೇನಾದ್ರೂ ಸೊ ಈ ಫಾರ್ ಎಕ್ಸಾಂಪಲ್ ಈಗ 2, 1 ನ a, b ಅಂತ ಚೂಸ್ ಮಾಡಿ, 1, 2 ನ b, c ಅಂತ ಚೂಸ್ ಮಾಡಿದಾಗ a, c ಏನಾಗುತ್ತೆ, 2, 2 ಆಗುತ್ತೆ. ಬಟ್ 2, 2 ಡಸ್ ನಾಟ್ ಬಿಲಾಂಗ್ಸ್ ಟು R. ಈ ರಿಲೇಷನ್ ಅಲ್ಲಿರುವಂತ ಪ್ರತಿ ಎಲಿಮೆಂಟ್ಗೂ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಸೊ ಅಂದಾಗ ಮಾತ್ರ ಆ ರಿಲೇಷನ್ ಟ್ರಾನ್ಸಿಟಿವ್ ಆಗುತ್ತೆ. ಈ ತರ ಯಾವ್ದಾದ್ರು ಒಂದು ಎಲಿಮೆಂಟ್ ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ ಆ ರಿಲೇಷನ್ ನಾವೇನಂತ ಕರಿತೀವಿ, ನಾಟ್ ಟ್ರಾನ್ಸಿಟಿವ್ ಅಂತ ಕರಿತೀವಿ. ಓಕೆ, ಇನ್ ದಿಸ್ ಕೇಸ್ R4 is not transitive. Be careful about these 3 examples. ಈ ಕೇಸಲ್ಲಿ ಎಲ್ಲವೂ ಏನಾಗಿರುತ್ತೆ, ಅದು ಸೊ ಟ್ರಾನ್ಸಿಟಿವ್ ರಿಲೇಷನ್ ಆಗಿರುತ್ತೆ. ಓಕೆ, ಎಸ್. ಅಂಡ್ ದ ಲಾಸ್ಟ್ ಪಾಯಿಂಟ್, the identity and the universal relation on non-empty sets are always transitive. ಅವು ಏನಾಗಿರ್ತವೆ, ಟ್ರಾನ್ಸಿಟಿವ್ ಆಗಿರ್ತವೆ. ದ ಐಡೆಂಟಿಟಿ ರಿಲೇಷನ್ ಅಂಡ್ ಯೂನಿವರ್ಸಲ್ ರಿಲೇಷನ್ ಆನ್ ನಾನ್ ಎಂಪ್ಟಿ ಸೆಟ್ಸ್ ಅವೇನಾಗಿರ್ತವೆ, ಟ್ರಾನ್ಸಿಟಿವ್ ರಿಲೇಷನ್ ಆಗಿರ್ತವೆ. ಓಕೆ, ಎಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದಾದ್ರೆ, ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋದಾದ್ರೆ ಐಡೆಂಟಿಟಿ ರಿಲೇಷನ್. ಏನದು ಐಡೆಂಟಿಟಿ ರಿಲೇಷನ್? ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಸೊ ರಿಫ್ಲೆಕ್ಸ್ ರಿಲೇಷನ್. ಸ್ವಲ್ಪ ರಿಫ್ಲೆಕ್ಸ್ ರಿಲೇಷನ್ಗೆ ಮತ್ತೆ ಇದಕ್ಕೆ ಸ್ವಲ್ಪ ಚೇಂಜ್ ಆಗುತ್ತೆ. ಏನಂತ, ಲೆಟ್ ಎ ಬಿ ದ ಸೆಟ್, ದೆನ್ ದ ರಿಲೇಷನ್ IA ಅಂದ್ರೆ ಐಡೆಂಟಿಟಿ ರಿಲೇಷನ್ ಆನ್ ಸೆಟ್ ಎ ಅಂತ ನೋಟೇಶನ್ ಇದು. a, a ಬಿಲಾಂಗ್ಸ್ ಟು R ಫಾರ್ ಆಲ್ a ಬಿಲಾಂಗ್ಸ್ ಟು A. ಅಂದ್ರೆ
on set A is called as ident relation. ಈಗ ಇಲ್ಲಿ ನಾವು ರಿಫ್ಲೆಕ್ಸಿವ್ ಅಂತ ಹೇಳ್ಬೇಕಂದಾಗ ಏನಂತ ಹೇಳಿದ್ವಿ ನೋಡಿ, ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್, ಅಂದ್ರೆ ಎ ಕಮ ಎ ಬಿಲಾಂಗ್ಸ್ ಟು ಆರ್, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂತ ತಗೊಂಡಿದ್ವಿ. ಇಲ್ಲಿ ನೆಕ್ಸ್ಟ್ ಎ ಅನ್ನೋ ಎಲಿಮೆಂಟ್ ಬಿ ಅನ್ನೋ ಜೊತೆಗೆ, ಎ ಅನ್ನೋ ಎಲಿಮೆಂಟ್ ಸಿ ಜೊತೆಗೆ ರಿಲೇಟ್ ಆಗಬಹುದಿತ್ತು. ಎ ಇಸ್ ರಿಲೇಟೆಡ್ ಟು ಬಿ, ಎ ಇಸ್ ರಿಲೇಟೆಡ್ ಟು ಸಿ, ಸೊ ಈ ತರ ಬೇರೆ ಎಲಿಮೆಂಟ್ಸ್ ಜೊತೆ ರಿಲೇಟ್ ಆಗಬಹುದಿತ್ತು, ಅವಾಗ ಅದು ರಿಫ್ಲೆಕ್ಸಿವ್ ಆಗ್ತಿತ್ತು. ಬಟ್ ಐಡೆಂಟಿಟಿ ರಿಲೇಷನ್ ಅಂತ ಹೇಳಬೇಕು ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ದಟ್ ಸೆಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಓನ್ಲಿ, ಅದರ ಜೊತೆಗೆ ಮಾತ್ರ ರಿಲೇಟ್ ಆಗಿರ್ಬೇಕು, ಬೇರೆ ಎಲಿಮೆಂಟ್ಸ್ ಗಳ ಜೊತೆಗೆ ರಿಲೇಟ್ ಆಗಿರಬಾರ್ದು. ದಟ್ ಈಸ್ ಐಡೆಂಟಿಟಿ ರಿಲೇಷನ್. ಓನ್ಲಿ ಅಂತ ಒಂದು ಎಕ್ಸ್ಟ್ರಾ ವರ್ಡ್ ಬರುತ್ತಲ್ಲ, ದಟ್ ಈಸ್ ದ ಡಿಫರೆನ್ಸ್. ಅಲ್ಲಿ ರಿಫ್ಲೆಕ್ಸಿವ್ ಅಲ್ಲಿ ಇಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್, ಇಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಅದಾದ ನಂತರ ಎ ಮೇ ರಿಲೇಟ್ ವಿತ್ ಬಿ, ಎ ಮೇ ರಿಲೇಟ್ ವಿತ್ ಸಿ, ಎ ಮೇ ರಿಲೇಟ್ ವಿತ್ ಡಿ, ಸೊ ಈ ತರ ಬೇರೆ ಬೇರೆ ಎಲಿಮೆಂಟ್ ಜೊತೆ ರಿಲೇಟ್ ಆಗಬಹುದಿತ್ತು, ಆದ್ರೂ ಕೂಡ ಅದು ಏನಾಗ್ತಿತ್ತು, ರಿಫ್ಲೆಕ್ಸಿವ್ ಆಗ್ತಿತ್ತು. ಬಟ್ ಐಡೆಂಟಿಟಿ ರಿಲೇಷನ್ ಆಗಬೇಕು ಅಂತಂದ್ರೆ ಆ ಸೆಟ್ ಅಲ್ಲಿ ಇರುವಂತಹ ಪ್ರತಿ ಎಲಿಮೆಂಟು ಅವ್ರ ಜೊತೆ ಮಾತ್ರ ರಿಲೇಟ್ ಆಗಿರಬೇಕು, ಬೇರೆ ಎಲಿಮೆಂಟ್ಸ್ ಗಳ ಜೊತೆ ರಿಲೇಟ್ ಆಗಿರೋಂಗಿಲ್ಲ. ಹಂಗೇನಾದ್ರು ರಿಲೇಟ್ ಆಗಿದ್ರೆ ಅದು ಐಡೆಂಟಿಟಿ ರಿಲೇಷನ್ ಅನಿಸ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಈಗ 1 ಕಮ ಎ ಇಸ್ ಈಕ್ವಲ್ ಟು 1 ಕಮ 2 ಕಮ 3 ಅಂತ ತಗೊಂಡೆ ಅಂತಂದ್ರೆ, ಸೊ ಆರ್ ಇಸ್ ಈಕ್ವಲ್ ಟು ಏನು, ಆರ್ ಇಸ್ ಈಕ್ವಲ್ ಟು 1 ಕಮ 1, 2 ಕಮ 2, ಸೊ 3 ಕಮ 3. ಈ ತರ 3 ಎಲಿಮೆಂಟ್ಸ್ ಇರ್ಬೇಕು, ಮತ್ತೆ ಬೇರೆ ಎಲಿಮೆಂಟ್ಸ್ ಇರುವಂಗಿಲ್ಲ. ಇದ್ರೆ ಅದೇನಾಗಲ್ಲ, ಸೊ ಆ ರಿಲೇಷನ್ ಐಡೆಂಟ್ ರಿಲೇಷನ್ ಆಗಲ್ಲ. ದಿಸ್ ರಿಲೇಷನ್ ಇಸ್ ಸೈಡ್ ಟು ಬಿ ಐಡೆಂಟ್ ರಿಲೇಷನ್. ಇದರಲ್ಲಿರುವಂತ ಪ್ರತಿ ಎಲಿಮೆಂಟ್ ಅವ್ರ ಜೊತೆ ಮಾತ್ರ ರಿಲೇಟ್ ಆಗಿದಾವೆ, ಎಕ್ಸ್ಟ್ರಾ ಬೇರೆ ಯಾವ್ದಾದ್ರು ಒಂದ್ ಎಲಿಮೆಂಟ್ ಜೊತೆ ರಿಲೇಟ್ ಆದ್ರೂ ಕೂಡ ಅದನ್ನ ನಾವೇನಂತ ಕರೆಯಲ್ಲ, ಐಡೆಂಟ್ ರಿಲೇಷನ್ ಅಂತ ಕರೆಯಲ್ಲ. ಓಕೆ, ದಿಸ್ ಇಸ್ ಆಲ್ ಐಡೆಂಟ್ ರಿಲೇಷನ್. ಐಡೆಂಟ್ ರಿಲೇಷನ್ ಏನಾಗಿರುತ್ತೆ, ಸೊ ರಿಫ್ಲೆಕ್ಸಿವ್ ಆಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ ಅಂಡ್ ಟ್ರಾನ್ಸಿಟಿವ್ ಆಗಿರುತ್ತೆ. ಐಡೆಂಟ್ ರಿಲೇಷನ್ ಯಾವಾಗಲೂ 3 ರಿಲೇಷನ್ ಆಗಿರುತ್ತೆ, ರಿಫ್ಲೆಕ್ಸಿವ್ ಆಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ, ಟ್ರಾನ್ಸಿಟಿವ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಅದನ್ನೇ ಡೆಫಿನೇಷನ್ ಇದೆ, ಸಾರಿ ನೋಡ್ಕೊಂಡ್ಬಿಡಿ. ರಿಲೇಷನ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಓನ್ಲಿ, ಬೇರೆ ಎಲಿಮೆಂಟ್ ಜೊತೆ ರಿಲೇಟ್ ಆಗೋಂಗಿಲ್ಲ. ಓಕೆ, ಎಸ್, ದಿಸ್ ಇಸ್ ಆಲ್ ಅಬೌಟ್ ಐಡೆಂಟಿಟಿ ರಿಲೇಷನ್. ಇದು ಐಡೆಂಟಿ ರಿಲೇಷನ್ ಬಗ್ಗೆ ಆಯ್ತು. ಎಸ್, ನೆಕ್ಸ್ಟ್ ಕಾನ್ಸೆಪ್ಟ್. ಇದು ಒಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ಎಸ್, ನಾನು ಅವಾಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ಎಕ್ಸಾಂಪಲ್ ಇಲ್ಲಿದೆ. ಎಸ್, ಆನ್ ದ ಸೆಟ್ 1 ಕಮ 2 ಕಮ 3, 1 ಕಮ 1, 2 ಕಮ 2, 3 ಕಮ 3 ಈ ತರ ಡಿಫೈನ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ನಾವು, ಐಡೆಂಟಿ ರಿಲೇಷನ್ ಆನ್ ಸೆಟ್ ಎ ಅಂತ ಹೇಳ್ತೀವಿ. ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ನೋಟ್ ದಟ್ ಎವ್ರಿ ಐಡೆಂಟಿ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಬಟ್ ಎವ್ರಿ ರಿಫ್ಲೆಕ್ಸಿವ್ ರಿಲೇಷನ್ ನೀ ನಾಟ್ ಬಿ ಐಡೆಂಟಿ ರಿಲೇಷನ್. ಇದನ್ನ ನೆನ್ಪಿಟ್ಕೋಬೇಕು. ಪ್ರತಿ ಐಡೆಂಟಿ ರಿಲೇಷನ್ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ, ಬಟ್ ಪ್ರತಿ ರಿಫ್ಲೆಕ್ಸಿವ್ ರಿಲೇಷನ್ ಏನಾಗಲ್ಲ, ಐಡೆಂಟಿ ರಿಲೇಷನ್ ಆಗದೆ ಇರಬಹುದು. ಎವ್ರಿ ರಿಲೇಷನ್ ಈಸ್ every reflexive relation is need not be ident relation, but every ident relation is of course reflexive relation. Okay, yes. ಮುಂದಿನ ಕಾನ್ಸೆಪ್ಟ್ ಈಕ್ವಿವೆಲೆನ್ಸ್ ರಿಲೇಷನ್. ಬಹಳ ಸಿಂಪಲ್, ಇದರಲ್ಲಿ ಏನು ಸೊ ಕಾಂಪ್ಲಿಕೇಶನ್ ಇಲ್ಲ. ಸೊ ರಿಲೇಷನ್ ಈಕ್ವಿವೆಲೆನ್ಸ್ ಆಗಬೇಕು ಅಂತಾರೆ, ದಟ್ ರಿಲೇಷನ್ ಈಸ್ ಆಲ್ವೇಸ್ reflexive, symmetric and transitive. ಅದನ್ನೇ ಹೇಳ್ತೀನಿ. A relation R on the set A is said to be equivalence relation on A if and only if it is reflexive, symmetric, transitive. ಆ ರಿಲೇಷನ್ 3 ರಿಲೇಷನ್ ಆಗಿರಬೇಕು. ಏನು, ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು. ಆಗ ಆ ರಿಲೇಷನ್ ನಾವೇನಂತ ಕರಿತೀವಿ, ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಈಗ ಪ್ರೀವಿಯಸ್ ಒಂದು ಎಕ್ಸಾಂಪಲ್ ನೋಡಿದ್ವಲ್ವಾ, ಐಡೆಂಟಿಟಿ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಹಂಗಾರೆ ಐಡೆಂಟಿ ರಿಲೇಷನ್ ನಾವೇನಂತ ಕರಿಬಹುದು, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿಬಹುದು. ವಿ ಕಾಲ್ ಇಟ್ ಆಸ್ ಈಕ್ವಿವೆಲೆನ್ಸ್ ರಿಲೇಷನ್. ಅದನ್ನೇನಂತ ಹೇಳ್ಬೋದು, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಓಕೆ, ಎಸ್. ಈಗ ಒಂದ್ ವೇಳೆ ನಾನೇನಾದ್ರು ನೆಕ್ಸ್ಟ್ ಇವು ಎಕ್ಸಾಂಪ್ಲರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅಂತಾರೆ, ನಾಳೆಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ನಾಳೆಗೆ ಇದರಲ್ಲಿ ಏನ್ ಮಾಡ್ಬಿಡ್ತೀನಿ ಅಂದ್ರೆ, ಮತ್ತೆ ನನಗೆ ನಾಳೆ ಕ್ಲಾಸಲ್ಲಿ ಇದು ಉಳ್ಕೊಂಡ್ಬಿಡ್ಬಾರ್ದು, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅದಕ್ಕೋಸ್ಕರ ಈ ಪ್ರಾಬ್ಲಮ್ಸ್ಗಳನ್ನ, ಪ್ರತಿ ಪ್ರಾಬ್ಲಮ್ಸ್ಗಳನ್ನ ಅಂದ್ರೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳನ್ನ ಮತ್ತೆ ನೆಕ್ಸ್ಟ್ ಓದಿರುವಂತಹ PYQs ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಎರಡನ್ನೂ ಸೇರಿ ಒಂದೇ ಸೆಷನ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಓಕೆ, ಎಸ್. ಅಂದ್ರೆ ಉಳಿದಿದ್ದ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಅಂದ್ರೆ ಪ್ರಾಬ್ಲಮ್ಸ್ಗಳನ್ನ PYQs ಪ್ಲಸ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳನ್ನ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಆಸ್ ಯೂಶುವಲ್ ಸೇಮ್, ಇಫ್ ಯು ಲೈಕ್ ದಿಸ್ video and if you like this concept, please share with your friends and like the video. ಸೊ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಲೈಕ್ ಮಾಡೋದ್ರಿಂದ ಸೊ ಜಾಸ್ತಿ ಜನಕ್ಕೆ ಅದು ಎಕ್ಸಸ್ಸಿಗೆ ಸಿಗುತ್ತೆ. ಇರಲಿಲ್ಲ ಅಂತಾರೆ ಅಷ್ಟು ಈಸಿಯಾಗಿ ಎಕ್ಸಸ್ಸಿಗೆ ಸಿಗಲ್ಲ. ಸೊ ಪ್ಲೀಸ್ ಲೈಕ್ ದ ವಿಡಿಯೋ. ಸೊ ನಾನು ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಏನೂ ಕೇಳ್ತಾ ಇಲ್ಲ. ಸೊ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಈ ಥರದ್ದು ಯಾರ್ಯಾರಿಗೆ ಕೋರ್ಸ್ ಬೇಕಾಗಿರುತ್ತಲ್ವಾ,
ಸೊ ಅವರಿಗೆಲ್ಲರಿಗೂ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಅನ್ನೋ ಉದ್ದೇಶ. ಅರ್ಥ ಆಗ್ತಿದೆನಾ? ಸೊ ಇವತ್ತು ಈವ್ನಿಂಗು ನಾನು ಅಪ್ಡೇಟ್ ಮಾಡ್ತೀನಿ ಅದನ್ನ ಟೈಮಿಂಗ್ನ. ಸೊ ಐ ವಿಲ್ ಟೇಕ್ ದ ಲೈವ್ ಮಾಕ್ ಟೆಸ್ಟ್ ಆನ್ ಡಿಫ್ರೆನ್ಷಿಯಬಿಲಿಟಿ. ಆ 20 ಕ್ವಶನ್ಸ್ಗಳನ್ನು ಬೆಸ್ಟ್ ಕ್ವಶನ್ಸ್ಗಳಾಗೆ ಚೂಸ್ ಮಾಡ್ಕೊಂಡಿರ್ತೀನಿ, ಎಲ್ಲಾ ತರದನ್ನು ನೋಡ್ಕೊಂಡು. ಸೊ ಆ ಕ್ವಶನ್ಸ್ ಇವತ್ತೊಂದು ದಿನ ಲೈವ್ ಟೆಸ್ಟ್ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀನಲ್ವಾ, ಆಸ್ ಯೂಶುವಲ್ ನಾನು ಸ್ಟಾರ್ಟಿಂಗ್ ಹೇಳಿದಂಗೆ ಅದು ಒಂದು ಬೇರೆ ಅಪ್ಲಿಕೇಶನ್ ಅಲ್ಲಿ ಕಂಡಕ್ಟ್ ಮಾಡ್ತೀನಿ. ಸೊ ಅದರ ಸೊಲ್ಯೂಷನ್ಸ್ ಗಳನ್ನ ನಾನು ಬಂದು ಇಲ್ಲಿ ಲೈವ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದಕ್ಕೋಸ್ಕರ ಯಾರಿಗೆ ಲೈವ್ ಮಾಕ್ ಟೆಸ್ಟ್ ಬೇಕು ಚಾಪ್ಟರ್ ವೈಸ್, ಐ ಆಮ್ ಫಸ್ಟ್ ಮೆನ್ಷನ್ ಮಾಡ್ತಾ ಇದ್ದೀನಿ, ಚಾಪ್ಟರ್ ವೈಸ್ ಯಾರಿಗೆ ಬೇಕಲ್ವಾ, ಸೊ ಅವರು ಈ ನಂಬರ್ಗೆ ನನಗೆ ಪರ್ಸನಲ್ ಆಗಿ ಮೆಸೇಜ್ ನ ಕಳಿಸಿದ್ರಿ ಅಂತಂದ್ರೆ ಸೊ ನಾನು ಅವರನ್ನ ಆ ಟೆಸ್ಟ್ಗಳಿಗೆ ರಿಜಿಸ್ಟರ್ ಮಾಡ್ತೀನಿ. ನಾನು ರಿಜಿಸ್ಟರ್ ಮಾಡಲಿಲ್ಲ ಅಂತ ಅದನ್ನ ತೊಗೊಳೋದಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಸೊ ಇಫ್ ಯು ಪರ್ಸನಲಿ ಸೆಂಡ್ ಮೆಸೇಜ್ ಟು ದಿಸ್ ನಂಬರ್, then I will register for you people to mock test. ಓಕೆ, ಅದರ್ವೈಸ್ ಬರೀ ಸೊಲ್ಯೂಷನ್ಸ್ಗಳು ಸಿಗ್ತವೆ ನಿಮಗೆ, ನೀವು ಟೆಸ್ಟ್ಗಳನ್ನ ತೊಗೊಂಡಂಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಚೇಂಜ್ ಇರಲಿ, ಯಾಕಂದ್ರೆ ನಾನು ಲೈವ್ ಮಾಕ್ ಟೆಸ್ಟ್ ನಡೆಸೋದ್ರಿಂದ ಅದು ಅಷ್ಟು ಹೆಲ್ಪ್ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ನಿಮ್ಗೆ ಒಂದು ಎಟ್ ಎ ಟೈಮ್ ಕ್ವಶನ್ಸ್ಗಳನ್ನ ನೋಡೋದಕ್ಕಾಗ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅದರ ಸೊಲ್ಯೂಷನ್ನ ನಾನು ಬಂದು ಇಲ್ಲಿ ಲೈವ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ, ಬಟ್ ಟೆಸ್ಟ್ ಮಾತ್ರ ಬೇರೆ ಇದರಲ್ಲಿ ನಡೆಯುತ್ತೆ. ಸೊ ದೋಸ್ ಹೂ ಹ್ಯಾವ್ ಇಂಟ್ರೆಸ್ಟ್ ಟು ಟೇಕ್ ದ ಟೆಸ್ಟ್, ಪ್ಲೀಸ್ ಕಾಂಟ್ಯಾಕ್ಟ್. ನಿಮ್ಮ ನೇಮ್ ಜೊತೆಗೆ ನೇಮ್ನ ಕಂಪ್ಲೀಟ್ ಆಗಿ ಬರೆದು ಎಸ್ ಸರ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ನೀವೇನಾದರೂ ನಿಮ್ಮ ಇದರಿಂದ ಮೆಸೇಜ್ ಕಳಿಸಿದ್ರಿ ಅಂತಾರೆ, ಐ ವಿಲ್ ಮೇಕ್ ಯು ಟು ಟೇಕ್ ದಟ್ ಟೆಸ್ಟ್. ಓಕೆ, ಸೊ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಹಿಟ್ ದ ಲೈಕ್ ಬಟನ್ ಇಫ್ ಯು ಲೈಕ್ ದಿಸ್ ಕಾನ್ಸೆಪ್ಟ್. ಸೊ ನಾನು ಹೇಳ್ತಿದ್ದೇನಲ್ವಾ, ಸೊ ಇಷ್ಟೊಂದು ಸಿಸ್ಟಮೆಟಿಕ್ ಆಗಿ ಕಾನ್ಸೆಪ್ಟು, ಆಮೇಲೆ ಎಕ್ಸಾಂಪ್ಲರು, ಆಮೇಲೆ PYQs ಅಂತ ಈ ಥರ ಹಿಂಗೆ ಸಾಲ್ವ್ ಮಾಡ್ತಾ ಇರುವಂಥದ್ದು. ಸೊ ಐ ಥಿಂಕ್ ನಾನು ಸರ್ಚ್ ಮಾಡಿದಂಗೆ, ನಾನು ನೋಡಿದಂಗೆ ಸೊ ಫಸ್ಟ್ ಚಾನಲ್ ಇದು. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್, ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಒಳ್ಳೆ ರ್ಯಾಂಕ್ ಬರಲಿ. ಯಾಕಂದರೆ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಅವ್ರ ಸೊಲ್ಯೂಷನ್ಸ್ಗಳನ್ನು ನಿಮಗೆ ಹೇಳ್ತಾ ಇದನ್ನು ಮಾಡ್ತಾ ಇದ್ದೀನಿ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.